So we have been looking at the subject of eschatology. ನಾವು ಭವಿಷ್ಯತ್ ಶಾಸ್ತ್ರದ ಕುರಿತಾದಂತಹ ವಿಷಯದ ಕುರಿತಾಗಿ ನಾವು ನೋಡುತ್ತಾ ಇದ್ದೆವು. I said at the center of all eschatology is the return of our Lord Jesus Christ. ಎಲ್ಲಾ ಭವಿಷ್ಯತ್ ಶಾಸ್ತ್ರದ ಕೇಂದ್ರ ಬಿಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬರೋಣ ಎಂಬುದಾಗಿ ನಾನು ಹೇಳಿದೆ. And I also said it is a blessed hope that we wait for. ನಾವು ನಿರೀಕ್ಷಿಸ್ತಾ ಇರುವಂತಹ ಧನ್ಯಕರವಾದ ನಿರೀಕ್ಷೆ ಎಂಬುದಾಗಿ ಸಹ ನಾನು ಹೇಳಿದೆ. So I've asked you to memorize this verse, which is Titus 2:13, waiting for the blessed hope, the appearing of the glory of our great God and Savior Jesus Christ. ಈತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 13ನೇ ವಚನವನ್ನ ಬಾಯ್ಪಾಠ ಮಾಡ್ರಿ ಎಂಬುದಾಗಿ ನಾನು ನಿಮಗೆ ಕೇಳಿಕೊಂಡೆ. ಭಾಗ್ಯಕರವಾದ ನಿರೀಕ್ಷೆಯನ್ನು ಅಂದರೆ ಮಹಾದೇವರ ಮತ್ತು ಕರ್ತನ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಈ ಲೋಕದಲ್ಲಿ. And eschatology is a combination of two words. The first part of it is the word eschatos. ಎಸ್ಕಟಾಲಜಿ ಎಂಬುದಾಗಿರುವಂತಹ ಪದ ಪ್ರಯೋಗ ಎರಡು ಪದಗಳ ಒಂದು ಹೊಂದಾಣಿಕೆಯಾಗಿದೆ ಅಥವಾ ಒಟ್ಟುಗೂಡುವಿಕೆಯಾಗಿದೆ. ಮೊದಲನೆಯ ಒಂದು ಪದ ಎಸ್ಕಟೋಸ್ ಎಂಬುದಾಗಿ, and which means last or latter. ಅದರರ್ಥ ಕೊನೆಯ ಅಥವಾ ನಂತರದ. And ology comes from the word logos, which means study of or the doctrine of. ಆಲಜಿ ಎನ್ನುವಂಥದ್ದು ಲೋಗೋಸ್ ಎಂಬಂತಹ ಪದದಿಂದ ಬಂದಂತದಾಗಿದೆ, ಉಪದೇಶ ಅಥವಾ ಅಧ್ಯಯನ ಮಾಡುವಂಥದ್ದು. Okay. All right. So eschatology is broadly divided into two parts. ಭವಿಷ್ಯತ್ ಶಾಸ್ತ್ರವನ್ನ ಬಹಳ ವಿಸ್ತಾರವಾಗಿ ಎರಡು ಭಾಗಗಳಾಗಿ ವಿಭಾಗಿಸಲ್ಪಟ್ಟಿದೆ. The first one is individual eschatology. ಮೊದಲನೇದು ವೈಯಕ್ತಿಕವಾದ ಭವಿಷ್ಯತ್ ಶಾಸ್ತ್ರ. The second one is general or corporate eschatology. ಎರಡನೇದು ಸಾಮಾನ್ಯವಾದಂತ ಅಥವಾ ಒಂದು ಗುಂಪಿಗೆ ಸಂಬಂಧಪಟ್ಟಂತ ಭವಿಷ್ಯತ್ ಶಾಸ್ತ್ರ. And we said the individual eschatology deals with our death and what happens to us after death and the resurrection and all of that. ವೈಯಕ್ತಿಕವಾದ ಭವಿಷ್ಯತ್ ಶಾಸ್ತ್ರದಲ್ಲಿ ಮರಣಾನಂತರ ಏನಾಗ್ತದೆ ಮತ್ತು ಅದರ ಮಧ್ಯಂತರದಲ್ಲಿ ಏನಾಗ್ತದೆ ಇವೆಲ್ಲ ವಿಷಯಗಳನ್ನು ನಾವು ನೋಡ್ತಾ ಬಂದೆವು. In general eschatology, we deal with how the consummation of all things will happen. ಸಾಮಾನ್ಯವಾದ ಭವಿಷ್ಯತ್ ಶಾಸ್ತ್ರದಲ್ಲಿ ಎಲ್ಲವುಗಳ ಅಂತ್ಯವು ಹೇಗೆ ಆಗ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. So it deals with the rapture, ಎತ್ತಲ್ಪಡುವಿಕೆ ಕುರಿತಾಗಿ ವ್ಯವಹರಿಸುತ್ತದೆ, tribulation, the antichrist, the millennium, and everything else. ಸಂಕಟ ಕಾಲ, ಕ್ರಿಸ್ತ ವಿರೋಧಿ, 1000 ವರ್ಷಗಳ ಆಳ್ವಿಕೆ ಇವೆಲ್ಲವೂ ಸಹ. And we also looked at the topics that are generally dealt with in general eschatology. ಸಾಮಾನ್ಯವಾದಂತಹ ಭವಿಷ್ಯತ್ ಶಾಸ್ತ್ರದಲ್ಲಿ ಬಗೆಹರಿಸಲ್ಪಡುವಂತಹ ವಿಷಯಗಳನ್ನು ಸಹ ನಾವು ನೋಡುತ್ತಾ ಬಂದೆವು. And then we started the topic of individual eschatology. ನಂತರ ವೈಯಕ್ತಿಕ ಭವಿಷ್ಯತ್ ಶಾಸ್ತ್ರದ ಕುರಿತಾಗಿ ನಾವು ಪ್ರಾರಂಭಿಸಿದೆವು. And we began to study death and intermediate state. ಮರಣ ಮತ್ತು ಮಧ್ಯಂತರದ ಅವಸ್ಥೆ ಕುರಿತಾಗಿ ನಾವು ಅಧ್ಯಯನ ಮಾಡುತ್ತಾ ಬಂದೆವು. So let me review for you very briefly what we studied yesterday about why Christians die. ನಾವು ನಿನ್ನೆ ದಿನ ಕಲಿತಂತಹ ವಿಷಯವನ್ನ ಬಹಳ ಕ್ಲುಪ್ತವಾಗಿ ನಾವು ಅದನ್ನ ಪಕ್ಷಿ ನೋಟವನ್ನು ನೋಡೋಣ. ಯಾಕೆ ಕ್ರೈಸ್ತರು ಸಾಯುತ್ತಾರೆ? We saw 4 reasons ನಾವು 4 ಕಾರಣಗಳನ್ನು ನೋಡಿದೆವು that we need to understand about death. ಅದನ್ನ ಮರಣದ ಕುರಿತಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. First of all, we saw that death is not a punishment for Christians. ಮೊದಲನೇದಾಗಿ ಮರಣ ಎನ್ನುವಂಥದ್ದು ಕ್ರೈಸ್ತರಿಗಿರುವಂತಹ ಒಂದು ಶಿಕ್ಷೆ ಅಲ್ಲ. Secondly, death comes to us as a result of living in a fallen world. ನಾವು ಬಿದ್ದು ಹೋದಂತಹ ಲೋಕದಲ್ಲಿ ಜೀವಿಸುತ್ತಾ ಇರುವಂತದರ ಫಲಿತಾಂಶವಾಗಿ ನಮಗೆ ಮರಣ ಬರುತ್ತದೆ ಎಂಬುದಾಗಿ ಎರಡನೇದಾಗಿ ನೋಡಿದೆವು. Number 3, God uses death to complete our sanctification. ಮೂರನೇದಾಗಿ ದೇವರು ಮರಣವನ್ನು ನಮ್ಮ ಶುದ್ಧೀಕರಣದ ಪ್ರಕ್ರಿಯೆಯನ್ನು ಸಮಾಪ್ತಿಗೊಳಿಸುವುದಕ್ಕೋಸ್ಕರವಾಗಿ ಅಥವಾ ಪರಿಪೂರ್ಣಗೊಳಿಸುವುದಕ್ಕೋಸ್ಕರವಾಗಿ ಉಪಯೋಗಿಸುತ್ತಾನೆ. And fourthly, God uses death to strengthen our obedience to him. ಮತ್ತು ನಾಲ್ಕನೇದಾಗಿ ಆತನಿಗೋಸ್ಕರವಾಗಿರುವಂತಹ ನಮ್ಮ ವಿಧೇಯತೆಯನ್ನ ಬಲಪಡಿಸುವುದಕ್ಕೋಸ್ಕರವಾಗಿ ಮರಣವನ್ನ ಉಪಯೋಗಿಸುತ್ತಾನೆ. Because we understood yesterday that our obedience to God
is much more important than preserving our own life. ನಮ್ಮ ಸ್ವಂತ ದೇಹಗಳನ್ನ ಸಂರಕ್ಷಿಸುವುದಕ್ಕಿಂತಲೂ ಸಹ ಆತನಿಗೆ ಅಥವಾ ದೇವರಿಗೆ ವಿಧೇಯರಾಗುವಂಥದ್ದು ಬಹಳ ಉತ್ತಮವಾದಂತಹ ಬಹಳಷ್ಟು ಹೆಚ್ಚಾದಂತಹ ಒಂದು ಅಂಶವಾಗಿದೆ ಎಂಬುದಾಗಿ ನಾವು ನೋಡುತ್ತಾ ಬಂದೆವು. Then we thought about how should we think of death in relation to various people. ಮತ್ತು ಹಾಗೆಯೇ ವಿಭಿನ್ನವಾದಂತಹ ಜನಗಳ ವಿಷಯದಲ್ಲಿ ಮರಣದ ಕುರಿತಾಗಿ ಅಥವಾ ಮರಣವನ್ನು ನಾವು ಯಾವ ರೀತಿಯಲ್ಲಿ ಆಲೋಚಿಸಬೇಕು. Firstly, we saw how we should think about our own death. ಮೊದಲನೇದಾಗಿ ನಮ್ಮ ಸ್ವಂತ ಮರಣವನ್ನು ನಾವು ಹೇಗೆ ಆಲೋಚನೆ ಮಾಡಬೇಕು. And we understood that we don't have to approach death with fear, but with joy. ನಾವು ಭಯದಿಂದ ಮರಣವನ್ನು ಎದುರಿಸುವಂತದಲ್ಲ, ಅಂದ್ರೆ ಆನಂದದಿಂದ ಎದುರಿಸಬೇಕೆಂಬುದಾಗಿ ನಾವು ಅರ್ಥ ಮಾಡಿಕೊಂಡೆವು. Secondly, we saw how we need to think about the death of Christian friends and relatives. ಹಾಗೆಯೇ ಕ್ರೈಸ್ತ ಸ್ನೇಹಿತರು ಮತ್ತು ಬಂಧುಗಳ ಮರಣವನ್ನು ನಾವು ಹೇಗೆ ಆಲೋಚಿಸಬೇಕೆಂಬುದಾಗಿ ನಾವು ನೋಡಿದೆವು. We learned that it's all right and perfectly right to grieve at the loss of Christian friends and relatives, but that must be mixed with joy and hope. ಕ್ರೈಸ್ತ ಸ್ನೇಹಿತರು ಮತ್ತು ಸಂಬಂಧಿಕರು ಮರಣ ಹೊಂದಿದಂತ ಸಮಯದಲ್ಲಿ ದುಃಖಿಸುವಂತದ್ದು ಸರಿಯಾಗುತ್ತೆ, ಆದ್ರೆ ಆ ಒಂದು ದುಃಖ ಆನಂದ ಭರಿತವಾಗಿರಬೇಕೆಂಬುದಾಗಿ ನಾವು ಕಲಿತುಕೊಂಡೆವು. Thirdly, we will look at how should we think of the death of unbelievers. ಮೂರನೇದಾಗಿ ಅವಿಶ್ವಾಸಿಯ ಮರಣದ ಕುರಿತಾಗಿ ನಾವು ಹೇಗೆ ಆಲೋಚಿಸಬೇಕು. Now, when unbelievers die, ಅವಿಶ್ವಾಸಿಗಳು ಸತ್ತಾಗ, and by the way, this is a new topic that we are starting, the death of unbelievers. ಈ ದಿನ ಹೊಸ ಅಂಶವನ್ನ ನಾವು ಪ್ರಾರಂಭಿಸುತ್ತೇವೆ, ಅವಿಶ್ವಾಸಿಯ ಮರಣ. So when unbelievers die, ಅವಿಶ್ವಾಸಿಗಳು ಸತ್ತಾಗ, the sorrow we feel is not mingled with joy. ಅವರು ಅನುಭವಿಸುವಂತ ದುಃಖ ಆನಂದದಿಂದ ಕೂಡಿರುವುದಿಲ್ಲ. Not the sorrow we feel for the death of unbelievers is not mingled with joy. ನಾವು ಅವಿಶ್ವಾಸಿಗಳಿಗೋಸ್ಕರವಾಗಿ ಪಡುವಂತಹ ದುಃಖದಲ್ಲಿ ಆನಂದವು ಕೂಡಿರುವುದಿಲ್ಲ. Because we don't have the assurance that they've gone to be with the Lord forever. ಅವರು ಕರ್ತನೊಟ್ಟಿಗೆ ನಿತ್ಯ ಕಾಲಕ್ಕೋಸ್ಕರವಾಗಿ ಇರುವುದಕ್ಕೆ ಹೋಗಿದ್ದಾರೆ ಎನ್ನುವಂತಹ ಭದ್ರತೆ ನಮಗಿರುವುದಿಲ್ಲ. Now, this sorrow is especially deep when it comes to our close friends or even our relatives who are unbelievers. ನಿಕಟವಾದಂತಹ ಸ್ನೇಹಿತರಾಗಲಿ ನಮ್ಮ ಬಂಧುಗಳಾಗಲಿ ಅವಿಶ್ವಾಸಿಗಳಾಗಿದ್ದಾಗ ಈ ಒಂದು ದುಃಖವು ಬಹಳ ಆಳವಾಗಿರುತ್ತದೆ. Now, Paul himself, thinking about his Jewish brothers who had rejected Christ, said this. ಪೌಲನು ತಾನೇ ತನ್ನ ಯಹೂದ್ಯ ಸಹೋದರ ಕುರಿತಾಗಿ ಅಂದ್ರೆ ಕ್ರಿಸ್ತನ ತಿರಸ್ಕಾರ ಮಾಡಿದಂತವರ ಕುರಿತಾಗಿ ಆಲೋಚಿಸಿ ಹೀಗೆ ಹೇಳ್ತಾನೆ. In Romans 9:1-3, he said, I have great sorrow and unceasing anguish in my heart. ರೋಮಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದ 1-3 ನೋಡುವಂತ ಸಮಯದಲ್ಲಿ ನನಗೆ ಮಹಾ ದುಃಖವು ನನ್ನ ಹೃದಯದಲ್ಲಿ ಎಡಬಿಡದೆ ವೇದನೆಯೂ ಉಂಟು. Okay, so I have great sorrow and unceasing anguish in my heart. ನನಗೆ ಮಹಾ ದುಃಖವು ನನ್ನ ಹೃದಯದಲ್ಲಿ ಎಡಬಿಡದ ವೇದನೆಯೂ ಉಂಟು. But we need to remember something. ಆದ್ರೆ ಒಂದು ವಿಷಯವನ್ನ ನಾವು ನೆನಪಲ್ಲಿಟ್ಕೊಳ್ಬೇಕು. After an unbeliever has died, ಅವಿಶ್ವಾಸಿಯು ಸತ್ತ ನಂತರ it would be wrong to give any indication to others that we think that the person has gone to heaven. ಆ ವ್ಯಕ್ತಿ ಪರಲೋಕಕ್ಕೆ ಹೋಗಿದ್ದಾನೆ ಎಂಬುದಾಗಿ ನಾವು ಆಲೋಚಿಸುವಂತಹ ಸೂಚನೆಯನ್ನ ಇತರರಿಗೆ ಕೊಡುವಂತದ್ದು ತಪ್ಪಾದಂತದ್ದಾಗಿದೆ. Now, this would be simply to give misleading and wrong information. ಇದು ಸರಳವಾಗಿ ಹೇಳಬೇಕಾದ್ರೆ ಆ ಒಂದು ತಪ್ಪಾದಂತ ರೀತಿಯಲ್ಲಿ ನಡೆಸುವಂತದ್ದು, ತಪ್ಪಾದ ಮಾಹಿತಿಯನ್ನು ಕೊಡುವಂತದ್ದು. It would be to give a false assurance. ತಪ್ಪಾದಂತ ಭದ್ರತೆಯನ್ನು ಕೊಡುವಂತದ್ದು ಎಂಬುದಾಗಿ ನೋಡ್ತೇವೆ. And it is also to diminish the urgency of the need for those who are still alive to trust in Jesus Christ. ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಇನ್ನೂ ಸಹ ಜೀವದಿಂದ ಉಳಿದಿರುವಂತಹವರು ಭರವಸೆ ಬಿಡುವುದಕ್ಕೋಸ್ಕರವಾಗಿ ಅಡ್ಡಿ ಮಾಡುವಂತಹ ವಿಷಯವೂ ಸಹ ಇದೆ. Now, in fact, when our close friends die,
ಒಂದು ವೇಳೆ ನಮ್ಮ ನಿಕಟ ಸ್ನೇಹಿತರು ಮರಣ ಹೊಂದಿದಾಗ, that is one of the best times in the days to come to share the gospel with their loved ones. ಅವರ ಪ್ರಿಯರೊಂದಿಗೆ ನಂತರದ ದಿನಗಳಲ್ಲಿ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರವಾಗಿ ಅದು ಬಹಳ ಅತ್ಯುತ್ತಮವಾದಂತಹ ಸಮಯವಾಗಿರುತ್ತದೆ. And also it is often very helpful in such circumstances to speak with genuine thankfulness about the good qualities that we have noticed in that person who's died. ಸತ್ತು ಹೋದಂತಹ ವ್ಯಕ್ತಿಯಲ್ಲಿ ನಾವು ಗುರುತಿಸಿದಂತ ಒಳ್ಳೆಯ ಗುಣಲಕ್ಷಣಗಳ ಕುರಿತಾಗಿ ನಾವು ಹೇಳುವಂತದ್ದು ಬಹಳ ಉತ್ತಮವಾದಂತಹ ಒಂದು ಸಂದರ್ಭವಾಗಿರುತ್ತದೆ. It's perfectly all right to talk about the good deeds and the good behavior and the good qualities of an unbeliever. ಅವಿಶ್ವಾಸಿಯಲ್ಲಿರುವಂತಹ ಒಳ್ಳೆ ನಡತೆ, ಒಳ್ಳೆ ಗುಣಲಕ್ಷಣಗಳು, ಒಳ್ಳೆಯ ರೀತಿಯಾದಂತಹ ಕೃತ್ಯಗಳ ಕುರಿತಾಗಿ ಮಾತನಾಡುವಂತದ್ದು ಒಳ್ಳೆಯ ವಿಷಯವಾಗಿದೆ. And it's also good to be encouraged by the life of the person who's just died. ಸತ್ತು ಹೋದಂತಹ ವ್ಯಕ್ತಿಯ ಜೀವಿತದ ಕುರಿತಾಗಿ ಪ್ರೋತ್ಸಾಹಿಸಲ್ಪಡುವಂತದ್ದು ಸಹ ಒಳ್ಳೆಯ ವಿಷಯವಾಗಿದೆ. A good example of this is seen in the life of David. ಇದಕ್ಕೆ ಉತ್ತಮವಾದಂತಹ ಉದಾಹರಣೆ ದಾವೀದನ ಜೀವಿತದಲ್ಲಿ ಕಂಡು ಬಂದಿದೆ. When King Saul died, ಅರಸನಾದ ಸೌಲನು ಸತ್ತಾಗ, you remember the reaction that David had? ದಾವೀದನಿಗೆ ಬಂದಂತ ಒಂದು ಪ್ರತಿಕ್ರಿಯೆ ನಿಮಗೆ ನೆನಪಿದೆಯಾ? Even though Saul was an evil king, ಸೌಲನು ದುಷ್ಟ ಅರಸನಾಗಿದ್ದನು, and he had pursued David and tried to kill him several times, ದಾವೀದನನ್ನು ಕೊಲ್ಲುವುದಕ್ಕೋಸ್ಕರವಾಗಿ ಅನೇಕ ಸಾರಿ ಅವನನ್ನು ಹಿಂದಟ್ಟಿದಾಗ್ಯೂ, once Saul had died, David spoke freely and publicly about the good things that Saul had done. ಸೌಲನು ಸತ್ತ ನಂತರ ದಾವೀದನು ಸೌಲನ ಕುರಿತಾಗಿ ಅವನಲ್ಲಿರುವಂತಹ ಒಳ್ಳೆಯ ವಿಷಯಗಳ ಕುರಿತಾಗಿ ಬಹಳ ಸ್ವಚ್ಛಂದವಾಗಿ ಮಾತನಾಡಿದನು. So when unbelievers die, ಅವಿಶ್ವಾಸಿಯು ಸತ್ತಾಗ we can sorrow over that unbeliever who's passed away. ಅವಿಶ್ವಾಸಿಯು ಸತ್ತಂತ ಸಮಯದಲ್ಲಿ ಸತ್ತಂತವನ ವಿಷಯದ ಕುರಿತಾಗಿ ನಾವು ದುಃಖ ಪಡಬಹುದು. And obviously we can't have joy over that because we don't have the assurance that he's gone to be with the Lord. ಆದ್ರೆ ಅಲ್ಲಿ ನಮಗೆ ಒಂದು ಸಂತೋಷ ಇರಲಿಕ್ಕೆ ಸಾಧ್ಯವಿಲ್ಲ, ಯಾಕೆಂದ್ರೆ ಅವನು ಕರ್ತನೊಟ್ಟಿಗಿದ್ದಾನೆಂಬುದಾಗಿ ನಮಗೆ ಗೊತ್ತಿಲ್ಲ. And also, like I said just now, it would be wrong to give any false assurance to the family that he has gone to be with the Lord. ಅದೇ ರೀತಿಯಲ್ಲಿ ನಾನು ಹೇಳಿದ ಹಾಗೆ ಅವನು ಕರ್ತನೊಟ್ಟಿಗಿರ್ಲಿಕ್ಕೆ ಹೋಗಿದ್ದಾನೆಂಬುದಾಗಿ ತಪ್ಪಾದಂತಹ ಭದ್ರತೆಯನ್ನ ಕುಟುಂಬಕ್ಕೆ ಕೊಡುವಂತದ್ದು ಸಹ ತಪ್ಪಾಗಿದೆ. And the days following the death would be a good opportunity for you to reach out to the family members and the loved ones to share the gospel. ಕುಟುಂಬಸ್ಥರಿಗೆ ಮತ್ತು ಅವರ ಪ್ರಿಯರಿಗೆ ಸುವಾರ್ತೆಯನ್ನು ಸಾರಲಿಕ್ಕೆ ನಂತರದ ದಿನಗಳಲ್ಲಿ ಇದು ಒಂದು ಒಳ್ಳೆಯ ಸಂದರ್ಭವಾಗಿದೆ. But the moment of death and perhaps the moment of funeral is a good opportunity to speak with genuine thankfulness about the good characters and good qualities of that unbeliever who just died. ಸತ್ತಂತ ಅವಿಶ್ವಾಸ ಕುರಿತಾಗಿ ಸತ್ತಂತ ಸಮಯದಲ್ಲಿ ಆಗಲಿ, ಆ ಒಂದು ಅಂತ್ಯಕ್ರಿಯೆಯ ಸಮಯದಲ್ಲಿ ಆಗಲಿ ಅವನಲ್ಲಿರುವಂತಹ ಒಳ್ಳೆಯ ವಿಷಯಗಳ ಕುರಿತಾಗಿ ಮಾತನಾಡುವಂತದ್ದು ಅದೊಂದು ಒಳ್ಳೆಯ ವಿಷಯವಾಗಿದೆ. And that's how we think of the death of an unbeliever. ಆ ರೀತಿಯಾಗಿ ಒಬ್ಬ ಅವಿಶ್ವಾಸಿಯ ಮರಣದ ಕುರಿತಾಗಿ ನಾವು ಆಲೋಚಿಸಬೇಕು. Now we look at the question of what happens at death. ಈಗ ಒಂದು ಪ್ರಶ್ನೆಯನ್ನು ನೋಡ್ತೇವೆ, ಮರಣದ ಸಮಯದಲ್ಲಿ ಏನಾಗುತ್ತದೆ? What happens when people die? ಜನರು ಸತ್ತಾಗ ಏನಾಗುತ್ತದೆ? Number one, ಮೊದಲನೇದು, the souls of believers go immediately into God's presence. ವಿಶ್ವಾಸಿಗಳ ಆತ್ಮಗಳು ತಕ್ಷಣವೇ ದೇವರ ಸಾನ್ನಿಧ್ಯಕ್ಕೆ ಹೋಗುತ್ತವೆ. Now death is a temporary cessation of bodily life. ಮರಣ ಎನ್ನುವಂಥದ್ದು ದೈಹಿಕವಾಗಿರುವಂತಹ ಜೀವಿತದಲ್ಲಿರುವಂತಹ ತಾತ್ಕಾಲಿಕವಾದಂತಹ ಬೇರ್ಪಡುವಿಕೆ. It is a separation of the soul from the body. ಅದು ದೇಹದಿಂದ ಆತ್ಮದ ಬೇರ್ಪಡುವಿಕೆ. So once a believer has died, ಒಂದು ಸಾರಿ ವಿಶ್ವಾಸಿಯು ಸತ್ತಾಗ, though his or her physical body remains on the earth and is buried, ಆತನ ಮತ್ತು ಆಕೆಯ ಶಾರೀರಿಕವಾದಂತಹ ದೇಹವು ಭೂಮಿಯ ಮೇಲೆ ಇರುತ್ತದೆ, ನಂತರ ಅದು ಹೂಣಲ್ಪಡುತ್ತದೆ. At the moment of death, the soul or the spirit of that believer goes immediately into the presence of God with rejoicing. ಆದ್ರೆ ಆ ಮರಣದ
ತಕ್ಷಣದಲ್ಲಿ ಆ ವಿಶ್ವಾಸಿಯ ಆತ್ಮ ಅಥವಾ ಪ್ರಾಣವು ಕರ್ತನ ಜೊತೆಯಲ್ಲಿ ಆನಂದವಾಗಿರುವುದಕ್ಕೋಸ್ಕರವಾಗಿ ದೇವರ ಸಾನ್ನಿಧ್ಯಕ್ಕೆ ಹೋಗುತ್ತದೆ. Now notice what Paul says about his death. ಪೌಲನು ಮರಣದ ಕುರಿತಾಗಿ ಏನ್ ಹೇಳ್ತಾನೆ ಎಂಬುದಾಗಿ ನೀವು ಗಮನಿಸ್ರಿ. 2 Corinthians 5:8. 2 ಕೊರಿಂಥ 5ನೇ ಅಧ್ಯಾಯ 8ನೇ ವಚನ. 2 ಕೊರಿಂಥ 5ನೇ ಅಧ್ಯಾಯ 8ನೇ ವಚನ. ಇದನ್ನು ಆಲೋಚಿಸಿ ನಾವು ಧೈರ್ಯವುಳ್ಳವರಾಗಿದ್ದು ದೇಹವನ್ನು ಬಿಟ್ಟು ಕರ್ತನ ಬಳಿಯಲ್ಲಿರುವುದೇ ಉತ್ತಮವೆಂದು ಎಣಿಸುತ್ತೇವೆ. Okay, so being away from the body, says Paul, is to be at home with the Lord. ಪೌಲನು ಹೇಳುವಂತ ಮಾತೇನೆಂದ್ರೆ ದೇಹದಿಂದ ಬಿಟ್ಟು ಕರ್ತನ ಜೊತೆಯಲ್ಲಿರುವಂತದ್ದು ಉತ್ತಮವೆಂಬುದಾಗಿ ಹೇಳುತ್ತಾ ಇದ್ದಾನೆ. Or he is saying that to be away from the body is to be at home with the Lord. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ ದೇಹದಿಂದ ದೂರವಿದ್ದು ಕರ್ತನ ಜೊತೆಗಿರುವಂತದ್ದು ಉತ್ತಮ. Okay, look at Philippians 1:23. ಫಿಲಿಪಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 23ನೇ ವಚನವನ್ನ ನೋಡ್ರಿ. He says his desire is to depart and be with Christ, for that is better. ಅವನು ಹೇಳುವಂತದ್ದೇನೆಂದ್ರೆ ಆತನ ಈ ಲೋಕದಿಂದ ಹೊರಟು ಹೋಗಿ ಕರ್ತನ ಜೊತೆ ಕ್ರಿಸ್ತನ ಜೊತೆ ಇರಬೇಕೆಂಬುದೇ ಉತ್ತಮ ಎಂಬುದಾಗಿ ಹೇಳ್ತಾನೆ. ಈ ಎರಡರ ನಡುವೆ ಸಿಕ್ಕಿಕೊಂಡಿದ್ದೇನೆ, ಇಲ್ಲಿಂದ ಹೋಗಿಬಿಟ್ಟು ಕ್ರಿಸ್ತನ ಜೊತೆಲಿರಬೇಕೆಂಬುದೇ ನನ್ನ ಅಭಿಲಾಷೆ, ಅದು ಉತ್ತಮೋತ್ತಮ. Okay, and also Jesus said to the thief on the cross, ಕ್ರಿಸ್ತನು ಶಿಲುಬೆ ಮೇಲಿದ್ದಂತ ಕಳ್ಳನ ಕುರಿತಾಗಿ ಹೇಳ್ತಾನೆ. He said, today you will be with me in paradise. ಈ ದಿನವೇ ನೀನು ನನ್ನೊಂದಿಗೆ ಪರದೈಸಿನಲ್ಲಿರುವಿ. The author of Hebrews says that when Christians come together to worship God, ಬರೆದ ಗ್ರಂಥಕರ್ತನು ಹೇಳುವಂತ ಮಾತೇನೆಂದ್ರೆ ಕ್ರೈಸ್ತರು ಒಟ್ಟಾಗಿ ಸೇರಿ ಬಂದು ಕರ್ತನನ್ನು ಆರಾಧಿಸುವುದಕ್ಕೆ ಬರುವಾಗ they come not only into the presence of God in heaven, ಅವರು ಒಂದು ಕರ್ತನ ಪರಲೋಕದಲ್ಲಿ ಕರ್ತನ ಸನ್ನಿಧಾನಕ್ಕೆ ಬರುವಂತದ್ದು ಮಾತ್ರವೇ ಅಲ್ಲ, but they also come into the presence of the spirits of just men made perfect. ಮತ್ತು ಹಾಗೆ ಅವರು ನೀತಿವಂತರು ಪರಿಪೂರ್ಣರಾಗಿ ಮಾಡುವಂತದ್ರಲ್ಲಿ ಸಹ ಅವರು ಬರುವಂತರಾಗಿದ್ದಾರೆ ಎಂಬುದಾಗಿ ಹೇಳುತ್ತಾನೆ. There's a phrase in Hebrews, brother. Can you read that, please? Chapter 12 and verse 23. Hebrews 12 verse 23. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 23ನೇ ವಚನದಲ್ಲಿ ಒಂದು ಪದ ಪ್ರಯೋಗವನ್ನ ನಾವು ನೋಡ್ತೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 23ನೇ ವಚನ. 12 verse 23. ನೋಡ್ರ? Yes. ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೆ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ. Right, that one. So the spirits of just men made perfect. ನೀತಿವಂತರ ಆತ್ಮಗಳ ಬಳಿಗೂ. When we come into worship, ನಾವು ಆರಾಧನೆಗೆ ಬರುವಾಗ we come not just into the presence of God who's in heaven, ಪರಲೋಕದಲ್ಲಿರುವಂತಹ ದೇವರ ಸನ್ನಿಧಾನಕ್ಕೆ ಮಾತ್ರವೇ ಅಲ್ಲ, but we also come into the presence of the spirits of just men made perfect. ಹಾಗೆ ನಾವು ನೀತಿವಂತರ ಆತ್ಮಗಳ ಬಳಿಗೂ ಸಹ ಬರುವಂತವರಾಗಿದ್ದೇವೆ. All of these verses tell us ಎಲ್ಲಾ ವಚನಗಳು ನಮಗೆ ಹೇಳುವಂತದ್ದೇನೆಂದರೆ that the moment a believer dies here on earth, ಈ ಭೂಮಿಯ ಮೇಲೆ ವಿಶ್ವಾಸಿಯು ಸತ್ತಂತ ಅದೇ ಕ್ಷಣದಲ್ಲಿಯೇ his body is buried here, ಆತನ ಶವ ಅಥವಾ ದೇಹ ಇಟ್ಟುಕೊಳ್ಳಲ್ಪಡುತ್ತದೆ, and the soul goes to be into the presence of the Lord. ಆ ಆತ್ಮವು ಕರ್ತನ ಬಳಿಗೆ ಕರ್ತನ ಪ್ರಸನ್ನತೆಗೆ ಹೋಗುತ್ತದೆ. Now there are a few inferences that we can draw from this doctrine. ಈ ಒಂದು ಸಿದ್ಧಾಂತದಿಂದ ಕೆಲವು ಅಂಶಗಳನ್ನ ನಾವು ಪಡೆದುಕೊಳ್ಳಬಹುದು. Now listen to me very carefully, please. ಗಮನ ಇಟ್ಟು ನನ್ನ ಕೇಳಿಸಿಕೊಳ್ಳಿ. It means that there is no purgatory. ಪರ್ಗೇಟರಿ ಎನ್ನುವಂತದ್ದು ಇಲ್ಲ. Okay, I just said that the souls of believers go immediately into the presence of God. ನಾನು ಹೇಳಿದ ಹಾಗೆ ವಿಶ್ವಾಸಿಗಳ ಆತ್ಮಗಳು ತಕ್ಷಣವೇ
ಕರ್ತನ ಪ್ರಸನ್ನತೆಗೆ ಹೋಗುತ್ತವೆ. Which means there is no such thing as purgatory. ಪರ್ಗೆಟರಿ ಎನ್ನುವಂತ ಆ ಒಂದು ವಿಷಯ ಇಲ್ಲ. In Roman Catholic teaching, ರೋಮನ್ ಕ್ಯಾಥಲಿಕರ ಉಪದೇಶದಂತೆ purgatory is the place where the souls of believers go to be further purified from sin. ವಿಶ್ವಾಸಿಗಳ ಆತ್ಮಗಳು ಪಾಪದಿಂದ ಇನ್ನೂ ಸಹ ಶುದ್ಧೀಕರಣ ಪಡೆಯುವುದಕ್ಕೋಸ್ಕರವಾಗಿ ಪರ್ಗೆಟರಿಗೆ ಹೋಗ್ತವೆ ಎಂಬುದಾಗಿ ಹೇಳ್ತಾರೆ. And once they are purified from sin further in purgatory, they are ready to be admitted into heaven. ಪರ್ಗೆಟರಿಯಲ್ಲಿ ಒಂದು ಸಾರಿ ಅವರ ಪಾಪಗಳ ವಿಷಯದಲ್ಲಿ ಶುದ್ಧೀಕರಣ ಆದ ನಂತರ ಅವರು ಪರಲೋಕಕ್ಕೆ ಹೋಗ್ಲಿಕ್ಕೆ ಅರ್ಹರಾಗಿರುತ್ತಾರೆ. And the Roman Catholics also teach, ರೋಮನ್ ಕ್ಯಾಥಲಿಕ್ನವರು ಇನ್ನೂ ಸಹ ಉಪದೇಶ ಮಾಡುವಂತದ್ದೇನೆಂದ್ರೆ, the sufferings that we suffer in the purgatory ಪರ್ಗೆಟರಿಯಲ್ಲಿ ನಾವು ಪಡುವಂತಹ ಹಿಂಸೆಗಳು are given to God in substitute for the punishment of sins that the believers should have received on earth. ಭೂಲೋಕದ ಮೇಲೆ ವಿಶ್ವಾಸಿ ಪಡೆದುಕೊಳ್ಳಬೇಕಾದಂತಹ ಪಾಪಗಳಿಗೋಸ್ಕರವಾಗಿ ಪಡೆದುಕೊಳ್ಳಬೇಕಾದಂತಹ ಶಿಕ್ಷೆ ಬದಲಾಗಿ ಇರುವಂತದ್ದಾಗಿದೆ. Right. So that is a Roman Catholic doctrine. ಅದು ರೋಮನ್ ಕ್ಯಾಥಲಿಕರ ಉಪದೇಶ. That is not a biblical doctrine. ಅದು ದೇವರ ವಾಕ್ಯಕ್ಕನುಸಾರವಾದಂತಹ ಸಿದ್ಧಾಂತ ಅಥವಾ ಉಪದೇಶ ಅಲ್ಲ. And we do see some people teaching this in our circles as well. ನಮ್ಮ ವೃತ್ತಗಳಲ್ಲಿ ಸಹ ಜನರು ಉಪದೇಶ ಮಾಡುವುದನ್ನ ನಾವು ನೋಡ್ತೇವೆ. Now there is no such thing called purgatory in the Bible. ಸತ್ಯವೇದದಲ್ಲಿ ಪರ್ಗೆಟರಿ ಎನ್ನುವಂತಹ ಆ ಒಂದು ವಿಷಯ ಇಲ್ಲ. In fact, this doctrine goes quite against what we just said, that the souls of believers go immediately into the presence of God. ನಾವೀಗ ತಾನೇ ಹೇಳಿದಂತ ವಿಶ್ವಾಸಿಗಳ ಆತ್ಮಗಳು ತಕ್ಷಣವೇ ದೇವರ ಪ್ರಸನ್ನತೆಗೆ ಹೋಗುತ್ತವೆ ಎನ್ನುವಂತಹ ವಿಷಯಕ್ಕೆ ತದ್ವಿರುದ್ಧವಾದಂತದ್ದಾಗಿರುತ್ತದೆ. In fact, the Roman Catholic Church did not find any support for it in the Bible. ದೇವರ ವಾಕ್ಯದಲ್ಲಿ ರೋಮನ್ ಕ್ಯಾಥಲಿಕರು ಯಾವುದೇ ರೀತಿಯಾದಂತಹ ಸಪೋರ್ಟ್ ಅನ್ನ ಅವರು ಕಂಡುಕೊಳ್ಳಲಿಲ್ಲ. So they went to the writings of Apocrypha, which is extra biblical literature, to find this doctrine of purgatory. ಈ ಪರ್ಗೆಟರಿ ಎನ್ನುವಂತಹ ಉಪದೇಶವನ್ನ ದೃಢಪಡಿಸುವುದಕ್ಕೋಸ್ಕರವಾಗಿ ಸತ್ಯವೇದವನ್ನು ಹೊರತುಪಡಿಸಿದಂತಹ ಬರಹಗಳಾದಂತಹ ಅಪೋಕ್ರಿಫಕ್ಕೆ ಅವರು ಹೋದರು. I also want to say that prayer for the dead is against the Bible. ಮತ್ತು ಹಾಗೆಯೇ ನಾನು ಹೇಳುವಂತ ಮಾತು ಏನೆಂದ್ರೆ, ಸತ್ತವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂತದ್ದು ಸಹ ದೇವರ ವಾಕ್ಯಕ್ಕೆ ಸತ್ಯವೇದಕ್ಕೆ ವಿರುದ್ಧವಾದದ್ದು. Also making an offering to God to deliver the dead from their sin is also unbiblical. ಹಾಗೆಯೇ ಸತ್ತವರ ಅಥವಾ ಅವರ ಪಾಪಗಳನ್ನ ನಿವಾರಿಸುವುದಕ್ಕೋಸ್ಕರವಾಗಿ ದೇವರಿಗೆ ಕಾಣಿಕೆಯನ್ನು ಸಮರ್ಪಿಸುವಂತದ್ದು ಸಹ ದೇವರ ವಾಕ್ಯಕ್ಕನುಸಾರವಾದದ್ದು ಅಲ್ಲ. Okay, so since the souls of believers go immediately into the presence of God at death, ಮರಣದ ಸಮಯದಲ್ಲಿ ವಿಶ್ವಾಸಿಗಳ ಆತ್ಮಗಳು ತಕ್ಷಣವೇ ದೇವರ ಪ್ರಸನ್ನತೆಗೆ ಹೋಗುವುದರಿಂದ there is no such thing called purgatory. ಪರ್ಗೆಟರಿ ಎನ್ನುವಂತಹ ಯಾವ ವಿಷಯವೂ ಸಹ ಇಲ್ಲ. Also, in a very pastoral sense, one second please brother. Also in a very pastoral sense, in a shepherd-like sense, ಹಾಗೆಯೇ ಆ ಪಾಲಕ ಅರ್ಥೈಸುವಿಕೆಯಲ್ಲಿ the doctrine of purgatory robs believers of the great comfort that they should have, knowing that those who have died have immediately gone into the presence of the Lord. ಸತ್ತಂತವರ ಆತ್ಮಗಳು ತಕ್ಷಣವೇ ದೇವರ ಸನ್ನಿಧಾನಕ್ಕೆ ಹೋಗಿದ್ದಾವೆ ಎಂಬುದಾಗಿ ಅಲ್ಲಿ ವಿಶ್ರಾಂತಿಯಲ್ಲಿದೆ ಎನ್ನುವಂತಹ ವಿಷಯವನ್ನು ಸಹ ಆ ಪರ್ಗೆಟರಿ ಎನ್ನುವಂತಹ ಸಿದ್ಧಾಂತ ದೋಚುವಂತದ್ದಾಗಿದೆ. And so even in a pastoral sense, this doctrine is wrong. ಸಭಾ ಪಾಲಕ ಅರ್ಥೈಸುವಿಕೆಯಲ್ಲಿಯೂ ಸಹ ಈ ಒಂದು ಸಿದ್ಧಾಂತ ತಪ್ಪಾದದ್ದಾಗಿದೆ. What the New Testament teaches is that the moment you die here on earth, if you're a believer in Christ, you go to be at home with the Lord. ಇನ್ನು ಕ್ರಿಸ್ತನಲ್ಲಿ ವಿಶ್ವಾಸಿ ಆಗಿರುವುದಾದ್ರೆ ಇನ್ನು ಸತ್ತಂತ ಅದೇ ಕ್ಷಣದಲ್ಲಿಯೇ ಹೊಸ ಒಡಂಬಡಿಕೆ ನಮಗೆ ತಿಳಿಸುವಂತ ಮಾತೇನೆಂದ್ರೆ, ನೀನು ಕರ್ತನ ಪ್ರಸನ್ನತೆ ಅಥವಾ ಮನೆಗೆ ಹೋಗ್ತಿ. Number 2, ಎರಡನೇದು, there is no such thing as soul sleep.
ಆತ್ಮದ ನಿದ್ರೆ ಎನ್ನುವಂತ ಯಾವ ವಿಷಯವೂ ಸಹ ಇಲ್ಲ. Again, this is taught by some people. ಇದು ಕೆಲವು ಜನರಿಂದ ಉಪದೇಶಿಸಲ್ಪಟ್ಟದ್ದು. But there is no such thing in the Bible. ಆದ್ರೆ ಸತ್ಯವೇದದಲ್ಲಿ ಅಂತ ವಿಷಯಗಳಿಲ್ಲ. Okay, this doctrine teaches ಈ ಉಪದೇಶ ಬೋಧಿಸುವಂತದ್ದು ಅಂದ್ರೆ that when believers die, they go into a state of unconscious existence. ವಿಶ್ವಾಸಿಗಳು ಸತ್ತಾಗ ಅವರು ಒಂದು ಅನ್ಕಾನ್ಶಿಯಸ್ ಅಥವಾ ಅಪಸ್ಮೃತಿಗೆ ಒಂದು ಪರಿಸ್ಥಿತಿಗೆ ಅವರು ಹೋಗುತ್ತಾರೆ. So their soul is sleeping. ಅವರ ಆತ್ಮವು ನಿದ್ರೆ ಮಾಡುತ್ತಿರುತ್ತದೆ. They are not conscious of anything. ಅವರು ಯಾವುದರದ ಕುರಿತಾಗಿ ಕೂಡ ಅವರಿಗೆ ಜ್ಞಾನ ಇರೋದಿಲ್ಲ, ಪ್ರಜ್ಞೆ ಇರೋದಿಲ್ಲ. And the only time they will become conscious next is when Christ returns and raises them to eternal life. ಕ್ರಿಸ್ತನು ಸಭೆಗೋಸ್ಕರವಾಗಿ ಬಂದು ನಿತ್ಯತ್ವಕ್ಕೋಸ್ಕರವಾಗಿ ಅವರನ್ನು ಎಬ್ಬಿಸುವಾಗ ಆ ಸಮಯದಲ್ಲಿ ಮಾತ್ರವೇ ಅವರು ಎಚ್ಚರಗೊಳ್ಳುತ್ತಾರೆ. Now, this doctrine of soul sleep has been taught throughout church history by some group or the other. ಒಂದಲ್ಲ ಒಂದು ಗುಂಪಿನಿಂದ ಸಭಾ ಚರಿತ್ರೆಯ ಎಲ್ಲಾ ಸಮಯದಲ್ಲಿ ಸಹ ಆತ್ಮಗಳ ನಿದ್ರೆ ಎನ್ನುವಂತಹ ವಿಷಯವು ಕಲಿಸಲ್ಪಡುತ್ತಲೇ ಇದೆ. In fact, one of John Calvin's first writings, ಜಾನ್ ಕ್ಯಾಲ್ವಿನನ ಮೊದಲನೆಯ ಬರವಣಿಗೆ, it was a tract against this doctrine. ಈ ಒಂದು ಸಿದ್ಧಾಂತದ ಕುರಿತಾಗಿ ಒಂದು ಕರಪತ್ರವು ಸಹ ಇತ್ತು. But we also need to understand that this doctrine of soul sleep has never found a wide acceptance in the church. ಸಭೆಯಲ್ಲಿ ಅಥವಾ ಸಭೆಯ ಚರಿತ್ರೆಯಲ್ಲಿ ಈ ಆತ್ಮದ ನಿದ್ರೆ ಎನ್ನುವಂತಹ ವಿಷಯದ ಕುರಿತಾಗಿ ಎಂದಿಗೂ ಸಹ ಒಂದು ಸ್ವೀಕರಣೆ ಇರಲಿಲ್ಲ ಎಂಬುದಾಗಿ ಸಹ ನಾವು ಅರ್ಥ ಮಾಡಿಕೊಳ್ಳಬೇಕು. Okay, so there is no such thing as soul sleep. ಅದರಿಂದ ಆತ್ಮದ ನಿದ್ರೆ ಎನ್ನುವಂತಹ ಆ ಒಂದು ವಿಷಯ ಇಲ್ಲ. The passages that we just talked about, ನಾವೀಗ ಮಾತನಾಡಿದಂತಹ ವಾಕ್ಯ ಭಾಗ, like 2 Corinthians 5:8, 2 ಕೊರಿಂಥ 5:8, Philippians 1:23, ಫಿಲಿಪ್ಪಿ 1:23, Hebrews 12:23, ಇಬ್ರಿಯ 12:23, Luke 23:43, ಲೂಕ 12:43. All these verses tell us that as believers go into the presence of the Lord, they enjoy a fellowship with him there. ಈ ಎಲ್ಲಾ ವಿಷಯಗಳು ಹೇಳುವಂತದ್ದು ಏನಂದ್ರೆ ವಿಶ್ವಾಸಿಗಳು ಕರ್ತನ ಪ್ರಸನ್ನತೆಗೆ ಹೋಗುವಂತ ಸಮಯದಲ್ಲಿ ಅಥವಾ ಹೋದಾಗ ಅವರು ಕರ್ತನೊಟ್ಟಿಗೆ ಆನಂದಿಸುತ್ತಾರೆ. So it's a conscious existence in the very presence of the Lord, enjoying a fellowship with him. ಕರ್ತನ ಜೊತೆಯಲ್ಲಿ ಆತನೊಟ್ಟಿಗೆ ಆನಂದಿಸುವಂತದ್ರಲ್ಲಿ ಪ್ರಜ್ಞೆ ಯಾವಾಗಲೂ ಸಹ ನಿರತವಾಗಿರುತ್ತದೆ. Okay, so you can be conscious in the presence of the Lord and you enjoy the fellowship that you have with the Lord. ನೀವು ಕರ್ತನ ಜೊತೆಯಲ್ಲಿ ಅಥವಾ ಕರ್ತನೊಂದಿಗೆ ಪ್ರಜ್ಞಾವಸ್ಥೆಯಲ್ಲಿ ಇರಬಹುದು ಮತ್ತು ಹಾಗೆಯೇ ಕರ್ತನ ಜೊತೆಯಲ್ಲಿ ನೀವು ಆನಂದಿಸುತ್ತಲೂ ಸಹ ಇರಬಹುದು. Now look at Hebrews chapter 12 and verse 1. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನವನ್ನು ಸಹ ನೋಡಿಕೊಳ್ಳ್ರಿ. ಇಬ್ರಿಯ 12:1. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆ. All right, so the writer of the Hebrews says we are surrounded by so great a cloud of witnesses. ಇಬ್ರಿಯ ಗ್ರಂಥಕರ್ತನು ಹೇಳುತ್ತಾನೆ, ನಮ್ಮ ಸುತ್ತಲೂ ಬಹಳ ಮಂದಿ ಬಹುಮಂದಿ ಮೇಘದೋಪಾದಿಯಲ್ಲಿ ಸಾಕ್ಷಿಗಳಿದ್ದಾರೆ. In the previous chapter, that is Hebrews chapter 11, he spent an entire chapter discussing the faith of the Old Testament saints. 11ನೇ ಅಧ್ಯಾಯದಲ್ಲಿ ಆ ಇಡೀ ಅಧ್ಯಾಯದಲ್ಲೆಲ್ಲವೂ ಸಹ ಹಳೆಯ ಒಡಂಬಡಿಕೆಯ ವಿಶ್ವಾಸಿಗಳ ಅಥವಾ ನಂಬಿಕೆಯ ವೀರರ ವಿಷಯದಲ್ಲಿ ಮಾತನಾಡುತ್ತಾನೆ. And the author is encouraging us to run the race of life with perseverance because we are surrounded by this great cloud of witnesses. ಈ ಅನೇಕ ಮಂದಿ ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಸಾಕ್ಷಿಗಳಿರೋದ್ರಿಂದ ನಮಗೆ ನೇಮಕವಾದಂತಹ ಓಟವನ್ನ ನಾವು ಸ್ಥಿರಚಿತ್ತದಿಂದ ಓಡಬೇಕೆಂಬುದಾಗಿ ಗ್ರಂಥಕರ್ತನು ನಮಗೆ ಉಪದೇಶಿಸುತ್ತಾನೆ ಅಥವಾ ಪ್ರೋತ್ಸಾಹಿಸುತ್ತಾನೆ. It means that those who have died and gone before have some awareness of what is going on here on earth. ಅದರ ಅರ್ಥವೇನೆಂದ್ರೆ ನಮಗಿಂತ ಮುಂಚಿತವಾಗಿ ಸತ್ತು ಹೋದಂತವರು ಇಲ್ಲಿ ಏನು ನಡೀತಾ ಇದೆ ಎನ್ನುವಂಥದ್ರ ಕುರಿತಾಗಿ ಅವರು ಎಚ್ಚರಿಕೊಳ್ಳುವಂತವರು ಅಥವಾ ಅದರ ಕುರಿತಾಗಿ ಜ್ಞಾನ ಉಳ್ಳಂತವರಾಗಿದ್ದಾರೆ.
and Revelation 6 and Revelation 7. ಪ್ರಕಟಣೆ 6ನೇ ಅಧ್ಯಾಯ, ಪ್ರಕಟಣೆ 7ನೇ ಅಧ್ಯಾಯ. They also clearly show that the souls of those who have died and who have gone to heaven are praying and worshipping God. ಸತ್ತಂತವರ ಆತ್ಮಗಳು ಪರಲೋಕದಲ್ಲಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುತ್ತಾ ಆರಾಧಿಸುತ್ತಾ ಇರ್ತವೆ ಎಂಬುದಾಗಿ ಪ್ರಕಟಣೆ ನಾವು ನೋಡ್ತೇವೆ. Look at Revelation 6:10, please. ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯದ 10ನೇ ವಚನವನ್ನ ನಾವು ನೋಡಿಕೊಳ್ಳೋಣ. ಪ್ರಕಟಣೆ 6:10. ಅವರು ಒಡೆಯನೇ, ಪರಿಶುದ್ಧನು, ಸತ್ಯವಂತನು ಆಗಿರುವಾತನೇ, ಭೂನಿವಾಸಿಗಳು ನಮ್ಮನ್ನು ಕೊಂದದಕ್ಕಾಗಿ ನೀನು ಎಷ್ಟು ಕಾಲದವರೆಗೂ ನ್ಯಾಯ ವಿಚಾರಿಸದೆಯೂ ಪ್ರತಿದಂಡನೆ ಮಾಡದೆಯೂ ಇರುವಿ ಎಂದು ಮಹಾಶಬ್ದದಿಂದ ಕೂಗಿದರು. You see, they're praying with a loud voice. They're crying with a loud voice to the sovereign Lord. ಸರ್ವಭೌಮನಾದಂತಹ ದೇವರಿಗೆ ಅವರು ಮಹಾಶಬ್ದದಿಂದ ಕೂಗುತ್ತಾ ಮಹಾಶಬ್ದದಿಂದ ಪ್ರಾರ್ಥಿಸುತ್ತಾ ಇದ್ದಾರೆ ನೋಡ್ರಿ. Now look at Revelation 7 verses 9 and 10. ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ನೋಡಿಕೊಳ್ಳೋಣ. ಇವುಗಳಾದ ಮೇಲೆ ಇಗೋ, ಯಾರಿಂದಲೂ ಎಣಿಸಲಾಗದಂತ ಮಹಾ ಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ, ಕುಲ, ಭಾಷೆಗಳವರು, ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ಅವರು ಸಿಂಹಾಸೀನನಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ನಮಗೆ ರಕ್ಷಣೆಯುಂಟಾದದಕ್ಕಾಗಿ ಸ್ತೋತ್ರ ಎಂದು ಮಹಾಶಬ್ದದಿಂದ ಕೂಗಿದರು. All right. So they cried out, salvation belongs to our God who sits upon the throne and to the Lamb. ಅವರು ಕೂಗಿದಂತಹ ಮಾತೇನೆಂದ್ರೆ ರಕ್ಷಣೆ ಉಂಟಾದಕ್ಕೆ ಸ್ತೋತ್ರ ಎಂದು ಮಹಾಶಬ್ದದಿಂದ ಕೂಗಿದರು. So all of these passages deny the doctrine of soul sleep. ಎಲ್ಲಾ ವಾಕ್ಯ ಭಾಗಗಳು ಆತ್ಮದ ನಿದ್ರೆ ಎನ್ನುವಂತಹ ವಿಷಯವನ್ನ ಅಲ್ಲಗಳೆಯುತ್ತವೆ. Because all these passages make it clear that the souls of believers, when they go into the presence of the Lord at death, they enjoy conscious fellowship with him. ಎಲ್ಲಾ ವಿಷಯಗಳು ಇರುತ್ತವೆ. ಎಲ್ಲಾ ವಾಕ್ಯ ಭಾಗಗಳು ಹೇಳುವಂತಹ ಮಾತಂದ್ರೆ ವಿಶ್ವಾಸಿಗಳು ಸತ್ತಂತ ಸಮಯದಲ್ಲಿ ವಿಶ್ವಾಸಿಗಳ ಆತ್ಮಗಳು ಅದೇ ಸಮಯದಲ್ಲಿ ಕರ್ತನ ಪ್ರಸನ್ನತೆಗೆ ಹೋಗಿ ದೇವರ ಸನ್ನಿಧಾನದಲ್ಲಿ ಪ್ರಜ್ಞೆಯಿಂದ ಪ್ರಜ್ಞಾ ಸಹಿತವಾಗಿ ಕರ್ತನನ್ನು ಪ್ರಾರ್ಥಿಸುತ್ತಾ ಆತನನ್ನು ಕೊಂಡಾಡುತ್ತಾ ಇರ್ತವೆ. Okay, so there is no purgatory. ಅದರಿಂದ ಪರ್ಗೇಟ್ ಎನ್ನುವಂಥದ್ದಿಲ್ಲ. There is no soul sleep. ಆತ್ಮ ನಿದ್ರೆಯೂ ಇಲ್ಲ. Number 3. ಮೂರನೇದು, the Old Testament believers also enter immediately into God's presence. ಹಳೆಯ ಒಡಂಬಡಿಕೆಯ ವಿಶ್ವಾಸಿಗಳು ಸಹ ತಕ್ಷಣವೇ ದೇವರ ಪ್ರಸನ್ನತೆಗೆ ಪ್ರವೇಶಿಸುತ್ತಾರೆ. Now there is a teaching ಒಂದು ಬೋಧನೆ ಇದೆ that the souls of believers in the Old Testament ಹಳೆಯ ಒಡಂಬಡಿಕೆಯ ವಿಶ್ವಾಸಿಗಳ ಆತ್ಮಗಳು they were all waiting until the resurrection of Christ to go into heaven. ಕ್ರಿಸ್ತನ ಪುನರುತ್ಥಾನದವರೆಗೂ ಸಹ ಅವರು ಪರಲೋಕಕ್ಕೆ ಹೋಗುವುದಕ್ಕೋಸ್ಕರವಾಗಿ ಕಾಯುತ್ತಾ ಇದ್ದರು ಎಂಬುದಾಗಿ ಉಪದೇಶ ಮಾಡುತ್ತಾರೆ. And only at the resurrection of Christ did they enjoy the blessings of heaven. ಕ್ರಿಸ್ತನ ಪುನರುತ್ಥಾನದ ಸಮಯದಲ್ಲಿ ಮಾತ್ರವೇ ಪರಲೋಕದ ಆಶೀರ್ವಾದಗಳನ್ನು ಅವರು ಅನುಭವಿಸಿದರು. And until then they were waiting in a place for the work of redemption to be completed by Christ. ಆ ಸಮಯದವರೆಗೂ ಸಹ ವಿಮೋಚನೆಯ ಕಾರ್ಯವು ಕ್ರಿಸ್ತನಿಂದ ಪರಿಪೂರ್ಣವಾಗಿ ನೆರವೇರುವ ತನಕ ಅವರು ಕಾಯುತ್ತಾ ಇದ್ದರು. Often this doctrine is called limbus patrum. ಅನೇಕ ಸಾರಿ ಈ ಒಂದು ಸಿದ್ಧಾಂತಕ್ಕಿರುವಂತಹ ಹೆಸರು ಲಿಂಬಸ್ ಪ್ಯಾಟ್ರಮ್ ಎಂಬುದಾಗಿ. Now this view has been especially common in Roman Catholic theology. ಈ ಒಂದು ದೃಷ್ಟಿಕೋನ ರೋಮನ್ ಕ್ಯಾಥಲಿಕರ ದೈವಶಾಸ್ತ್ರದಲ್ಲಿ ಬಹಳ ಸಾಮಾನ್ಯವಾಗಿರುತ್ತದೆ. It was also held by the Lutheran Church. ಹಾಗೆಯೇ ಅದು ಲೂಥರನ್ ಸಭೆಯಿಂದಲೂ ಸಹ ಅದು ಹೊತ್ತುಕೊಂಡು ಹೋಗಲ್ಪಡುತ್ತಾ ಇದೆ. But we don't have any scriptural evidence for it. ಇದಕ್ಕೋಸ್ಕರವಾಗಿ ಸತ್ಯವೇದಕ್ಕನುಸಾರವಾದಂತಹ ಯಾವ ಪುರಾವೆಯೂ ಸಹ ಇಲ್ಲ. On the other hand, the scripture gives clear evidence, even in the Old Testament, that the believers in the Old Testament who've died have gone into the very presence of the Lord immediately. ಅದೇ ಸಮಯದಲ್ಲಿ ದೇವರ ವಾಕ್ಯ ಬಹಳ ಸ್ಪಷ್ಟವಾದಂತಹ ಬೋಧನೆ ನಮಗೆ ಕೊಡುವಂತದ್ದೇನೆಂದ್ರೆ ಹಳೆ ಒಡಂಬಡಿಕೆಯಲ್ಲಿರುವಂತಹ ವಿಶ್ವಾಸಿಗಳ ಸತ್ತಂತ ಸಮಯದಲ್ಲಿ ಅವರು ಸಹ ತಕ್ಷಣವೇ
ದೇವರ ಸನ್ನಿಧಿಗೆ ಪ್ರವೇಶಿಸುತ್ತಾ ಇದ್ದರು. So there was no waiting time to get into God's presence. ದೇವರ ಸನ್ನಿಧಾನಕ್ಕೆ ಪ್ರವೇಶಿಸುವುದಕ್ಕೋಸ್ಕರವಾಗಿ ಕಾಯುವಂತ ಸಮಯ ಎನ್ನುವಂಥದ್ದು ಇಲ್ಲವೇ ಇಲ್ಲ. Now look at Genesis 5:24. ಆದಿಕಾಂಡ 5ನೇ ಅಧ್ಯಾಯ 24ನೇ ವಚನ ನೋಡಿ. ಆದಿಕಾಂಡ 5:24. 5ನೇ ಅಧ್ಯಾಯ 24ನೇ ವಚನ. ಅನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದ್ದರಿಂದ ಕಾಣದೆ ಹೋದನು. That's enough. So Enoch walked with God and he was not, for God took him. ಅನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದ್ದರಿಂದ ಕಾಣದೆ ಹೋದನು. Where did God take him? ದೇವರಲ್ಲಿ ಕರ್ಕೊಂಡು ಹೋಗ್ತಾನೆ. Into his own presence. ಆತನ ಸ್ವಂತ ಪ್ರಸನ್ನತೆಗೆ. Now look at Hebrews 11:5. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 5ನೇ ವಚನ ನೋಡಿ. ಇಬ್ರಿಯ 11:5ನೇ ವಚನದಲ್ಲಿ ಸಹ ನಾವು ನೋಡ್ತೇವೆ. 11:5 Yes. ಅನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ಅವನನ್ನು ದೇವರು ತೆಗೆದುಕೊಂಡು ಹೋದದರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. ಅವನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರಿಗೆ ಮೆಚ್ಚುಗೆಯಾಗಿದ್ದನೆಂದು ಸಾಕ್ಷಿ ಉಂಟು. Now notice the writer of the Hebrews is affirming that God took Enoch into his presence. ದೇವರು ಅನೋಕನನ್ನು ತನ್ನ ಪ್ರಸನ್ನತೆಗೆ ಕರೆದುಕೊಂಡು ಹೋದನು ಅಥವಾ ತೆಗೆದುಕೊಂಡನು ಎಂಬುದಾಗಿ ಇಬ್ರಿಯ ಗ್ರಂಥಕರ್ತನು ಸ್ಥಿರಪಡಿಸುತ್ತಾ ಇದ್ದಾನೆ. Now Elijah, he went up by a whirlwind into heaven. ಎಲಿಯನು ಬಿರುಗಾಳಿಯಿಂದ ಪರಲೋಕಕ್ಕೆ ತೆಗೆದುಕೊಳ್ಳಲ್ಪಟ್ಟನು. You can read 2 Kings 2:11. 2 ಅರಸುಗಳು 2:11 ಸಹ ನಾವು ನೋಡ್ತೇವೆ. 2 ಅರಸುಗಳು 2ನೇ ಅಧ್ಯಾಯ 11ನೇ ವಚನ. ಅವರು ಮಾತಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥಾಶ್ವಗಳು ನಡುವೆ ಬಂದು ಅವರನ್ನು ವಿಂಗಡಿಸಿದವು. ಎಲಿಯನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು. Where did he go? ಎಲ್ಲಿ ಹೋದ? Into heaven. ಪರಲೋಕಕ್ಕೆ. Not to a place of waiting. ಕಾಯುವಂತ ಸ್ಥಳಕ್ಕೆ ಅಲ್ಲ. Later on, at the transfiguration of Jesus, along with Moses, Elijah appears on the mountain. ನಂತರದಲ್ಲಿ ಯೇಸುವಿನ ರೂಪಾಂತರದ ಸಮಯದಲ್ಲಿ ಮೋಶೆಯ ಸಂಗಡ ಎಲಿಯನು ಸಹ ಪ್ರತ್ಯಕ್ಷನಾಗುತ್ತಾನೆ. Also, if you remember the incident that the Sadducees had with Jesus, ಸದ್ದುಕಾಯರು ಯೇಸುವಿನೊಟ್ಟಿಗಿದ್ದಂತಹ ಒಂದು ಘಟನೆಯನ್ನು ನೀವು ನೆನಪಿಸಿಕೊಳ್ಳುವುದಾದ್ರೆ, they come and question Jesus about the resurrection. ಯೇಸು ಕ್ರಿಸ್ತನ ಬಳಿಗೆ ಅವರು ಬಂದು ಪುನರುತ್ಥಾನದ ಕುರಿತಾಗಿ ಪ್ರಶ್ನೆಯನ್ನು ಕೇಳುತ್ತಾರೆ. Because the Sadducees did not believe in physical bodily resurrection. ಯಾಕೆಂದ್ರೆ ಸದ್ದುಕಾಯರು ಶಾರೀರಿಕವಾದಂತಹ ದೇಹದ ಕುರಿತಾಗಿ ಅಥವಾ ದೇಹಯುಕ್ತವಾದಂತಹ ಒಂದು ಪುನರುತ್ಥಾನದ ಕುರಿತಾಗಿ ಅವರಿಗೆ ನಂಬಿಕೆ ಇರಲಿಲ್ಲ. And Jesus says in Matthew 22:32, I am the God of Abraham, the God of Isaac, and the God of Jacob. He is not the God of the dead, but the God of the living. ಮತ್ತಾಯನ ಸುವಾರ್ತೆ 22ನೇ ಅಧ್ಯಾಯದ 32ನೇ ವಚನದಲ್ಲಿ ಯೇಸು ಕ್ರಿಸ್ತನು ಹೇಳುವಂತ ಮಾತೇನೆಂದ್ರೆ, ನಾನು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಎಂದು ದೇವರು ನಿಮಗೆ ನುಡಿದದನ್ನು ನೀವು ಓದಲಿಲ್ಲವೇ? ಆತನು ಜೀವಿತರಿಗೆ ದೇವರಾಗಿದ್ದಾನೆ ಹೊರತು ಜೀವವಿಲ್ಲದವರಿಗೆ ಅಲ್ಲ ಎಂದು ಹೇಳಿದನು. What does that mean? ಅದರ ಅರ್ಥ ಏನು? It means that Abraham, Isaac, and Jacob were living even at that very moment in the presence of God. ಅಬ್ರಹಾಮ, ಇಸಾಕ, ಯಾಕೋಬರು ಆ ಒಂದು ಕ್ಷಣದಲ್ಲಿ ದೇವರ ಸನ್ನಿಧಿಯಲ್ಲಿ ಜೀವಿಸ್ತಾ ಇದ್ದರು ಎಂಬುದಾಗಿ ಅದರ ಅರ್ಥ. And that God was their God. ದೇವರು ಅವರ ದೇವರಾಗಿದ್ದರು. Okay. And also, if you remember the story of rich man and Lazarus, ಐಶ್ವರ್ಯವಂತನು ಮತ್ತು ಲಾಜರನ ಕಥೆಯನ್ನು ನೆನಪಿಸಿಕೊಳ್ಳುವುದಾದ್ರೆ, Jesus does not say that Lazarus is unconscious. ಯೇಸು ಕ್ರಿಸ್ತನು ಲಾಜರನು ಪ್ರಜ್ಞಾಹೀನನಾಗಿದ್ದನೆಂಬುದಾಗಿ ಹೇಳಿಲ್ಲ. But you have Abraham in that story saying about Lazarus that he is comforted there. ಅಲ್ಲಿ ಅಬ್ರಹಾಮನ ವಿಷಯದಲ್ಲಿ ಸಹ ನೋಡ್ತೇವೆ, ಅಬ್ರಹಾಮನು ಲಾಜರನನ್ನು ಆದರಿಸಿದನೆಂಬುದಾಗಿ ನೋಡ್ತೇವೆ. So you see both Abraham and Lazarus in a place where there is comfort and very desirable. ಅಬ್ರಹಾಮನು ಮತ್ತು ಲಾಜರನ ಇಬ್ಬರು ಸಹ ಆದರಣೆಯನ್ನು ಪಡೆದುಕೊಳ್ಳುತ್ತಾ ಅವರಿದ್ದು ಇರುವಂತಹ ವಿಷಯವನ್ನು ನೋಡ್ತೇವೆ. So
Although the Old Testament does not talk much directly about it, ಹಳೆ ಒಡಂಬಡಿಕೆ ಇದರ ಕುರಿತಾಗಿ ನೇರವಾಗಿ ಹೆಚ್ಚಾಗಿ ಮಾತನಾಡದೇ ಇದ್ದರೂ ಸಹ it is most likely that the Old Testament believers also entered immediately into heaven and enjoyed a fellowship with God upon death. ಹಳೆ ಒಡಂಬಡಿಕೆ ವಿಶ್ವಾಸಿಗಳು ಸಹ ಅವರ ಮರಣದ ನಂತರ ತಕ್ಷಣವೇ ಪರಲೋಕಕ್ಕೆ ಪ್ರವೇಶಿಸಿ ಅವರು ಅಲ್ಲಿ ಮರಣದ ನಂತರದಲ್ಲಿ ಅವರಲ್ಲಿ ಆನಂದಿಸಿದರು. There are no verses in the Old Testament or in the New Testament to show that there is a place of waiting for them until the resurrection of Christ. ಕ್ರಿಸ್ತನ ಪುನರುತ್ಥಾನದವರೆಗೂ ಸಹ ಅವರು ಕಾಯುತ್ತಾ ಇದ್ದರು ಎಂಬುದಾಗಿ ಹೇಳಿದ ಪುಸ್ತಕವಾಗಿ ಹಳೆ ಒಡಂಬಡಿಕೆಯಲ್ಲಾಗಲಿ ಹೊಸ ಒಡಂಬಡಿಕೆಯಲ್ಲಾಗಲಿ ಅದನ್ನು ಸಾಬೀತುಪಡಿಸಲಿಕ್ಕೆ ಯಾವ ವಚನ ಭಾಗಗಳು ಸಹ ಇಲ್ಲ. Number 4. ನಾಲ್ಕನೇದು, it also means we should not pray for the dead. ಅದು ಹಾಗೆ ನಮಗೆ ಹೇಳುವಂತಹ ಮಾತೇನೆಂದ್ರೆ ನಾವು ಮರಣಕ್ಕೋಸ್ಕರವಾಗಿ ಪ್ರಾರ್ಥಿಸಬಾರದು. The fact that the souls of believers go immediately into God's presence means that we should not pray for the dead. ವಿಶ್ವಾಸಿಗಳ ಆತ್ಮಗಳು ತಕ್ಷಣವೇ ಕರ್ತನ ಸನ್ನಿಧಾನಕ್ಕೆ ಹೋಗುತ್ತವೆ ಎಂಬುದಾಗಿ ಹೇಳುವಾಗ ನಾವು ಸತ್ತವರಿಗೋಸ್ಕರ ಪ್ರಾರ್ಥಿಸಬಾರದು. Now, this doctrine that we should pray for the dead is nowhere taught in the Bible. ಈ ಸತ್ತವರಿಗೋಸ್ಕರವಾಗಿ ನಾವು ಪ್ರಾರ್ಥಿಸಬೇಕು ಎಂಬುದಾಗಿ ಹೇಳುವಂತಹ ಸಿದ್ಧಾಂತದ ಕುರಿತಾಗಿ ಸತ್ಯವೇದದಲ್ಲಿ ಎಲ್ಲಿಯೂ ಕೂಡ ನಮಗೆ ಕಲಿಸಿಲ್ಲ. Again, it comes from apocrypha, extra biblical literature. ಸತ್ಯವೇದಕ್ಕೆ ಹೊರತುಪಡಿಸಿದಂತಹ ಸಾಹಿತ್ಯಗಳಾದಂತಹ ಅಪೋಕ್ರಿಫದಿಂದಲೇ ಪುನಃ ಈ ವಿಷಯವು ಸಹ ಬಂದಂತದಾಗಿದೆ. Now, once believers have died, ಒಂದು ಸಾರಿ ವಿಶ್ವಾಸಿಗಳು ಸತ್ತಾಗ they are in a perfect state of happiness with the Lord. ಅವರು ಕರ್ತನ ಸನ್ನಿಧಾನದಲ್ಲಿ ಪರಿಪೂರ್ಣವಾದಂತಹ ಸಂತೋಷದ ಅವಸ್ಥೆಯಲ್ಲಿ ಅಥವಾ ಸಂತೋಷದಲ್ಲಿ ಅವರು ಇರ್ತಾರೆ. Why do you need to pray for them anymore? ಅವರಿಗೋಸ್ಕರವಾಗಿ ಇನ್ನು ಮುಂದೆ ಯಾಕೆ ಪ್ರಾರ್ಥಿಸಬೇಕು? Also, ಹಾಗೆಯೇ the scripture testifies that the rewards there will be based on what you have done here on earth. ನೀನು ಭೂಲೋಕದ ಮೇಲೆ ಮಾಡಿದಂತಹ ಕೆಲಸಕ್ಕನುಗುಣವಾಗಿ ಅಲ್ಲಿ ನಿನಗೆ ಬಹುಮಾನಗಳು ಸಿಕ್ಕುತ್ತವೆ. So there's no point in praying for them. ಅದಕ್ಕೋಸ್ಕರವಾಗಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡುವಂತ ಅವಶ್ಯಕತೆ ಇಲ್ಲ. Also, the souls of unbelievers who die go to a place of punishment and eternal separation from God. ಅವಿಶ್ವಾಸಿಗಳ ಆತ್ಮಗಳು ಸಹ ಅವರ ಸತ್ತ ನಂತರ ಶಿಕ್ಷೆಯ ಒಂದು ಸ್ಥಳಕ್ಕೆ ಹೋಗಿ ದೇವರಿಂದ ನಿತ್ಯತ್ವಕ್ಕೆ ಬೇರ್ಪಡುವಂತಹ ಸ್ಥಳಕ್ಕೆ ಹೋಗುತ್ತವೆ. So it is no good to pray for them either. ಅವರಿಗೋಸ್ಕರವಾಗಿ ಸಹ ಪ್ರಾರ್ಥನೆ ಮಾಡುವಂತದ್ದು ಸಹ ಒಳ್ಳೆಯದಲ್ಲ. Why? Because their final destiny has been settled by their sin and their rebellion against God in this life. ಯಾಕೆಂದ್ರೆ ಈ ಜೀವಿತದಲ್ಲಿ ಅವರು ತಮ್ಮ ಪಾಪದ ಕುರಿತಾಗಿರುವಂತಹ ಜೀವಿತ ಮತ್ತು ಅವರು ನೇರವಾಗಿ ದೇವರಿಗೆ ದಂಗೆ ಇಡುವಂತಹ ವಿಷಯದಲ್ಲಿ ಅವರ ಜೀವಿತವಾದ ವ್ಯವಹರಿಸಲ್ಪಟ್ಟಿದೆ ಅಥವಾ ಬಗೆಹರಿಸಲ್ಪಟ್ಟಿದೆ. So we should not pray for the dead. ಆದ್ರಿಂದ ನಾವು ಸತ್ತಂತವರಿಗೋಸ್ಕರವಾಗಿ ಪ್ರಾರ್ಥಿಸಬಾರದು. So the first thing that we learned here about what happens at death, ಮೊದಲನೇದಾಗಿ ನಾವು ಕಲಿತಂತ ವಿಷಯ ಸತ್ತವರಿಗೆ ಏನಾಗ್ತದೆ ಎಂಬುದಾಗಿ ನಾವು ನೋಡುವಾಗ the souls of believers go immediately into God's presence. ವಿಶ್ವಾಸಿಗಳ ಆತ್ಮಗಳು ತಕ್ಷಣವೇ ದೇವರ ಪ್ರಸನ್ನತೆಗೆ ಹೋಗುತ್ತವೆ. So there is no purgatory, which means there's no time of waiting before we get into heaven. ನಾವು ಪರಲೋಕಕ್ಕೆ ಸೇರಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಪರ್ಗೇಟರಿ ಅಥವಾ ಕಾಯುವಂತ ಸ್ಥಳ ಎನ್ನುವಂಥದ್ದು ಇಲ್ಲವೇ ಇಲ್ಲ. You don't have to pay for your sins anymore. ನಾವು ಅವರ ಆತ್ಮಗಳಿಗೋಸ್ಕರವಾಗಿ ಪ್ರಾರ್ಥಿಸುವಂತದ್ದು ಇಲ್ಲವೇ ಇಲ್ಲ. We don't have to pay for our sins anymore. ನಾವು ನಮ್ಮ ಪಾಪಗಳಿಗೋಸ್ಕರವಾಗಿ ಬೆಲೆ ಕೊಡುವಂತದ್ದು ಇಲ್ಲವಿಲ್ಲ. Okay, the second one is there is no soul sleep. ಎರಡನೇದಾಗಿ ಆತ್ಮಗಳ ನಿದ್ರೆ ಎನ್ನುವಂಥದ್ದಿಲ್ಲ. Believers are in conscious, joyous fellowship in the presence of the Lord. ವಿಶ್ವಾಸಿಗಳು ಪ್ರಜ್ಞಾಸಹಿತವಾಗಿ ಸಂತೋಷಭರಿತವಾಗಿ ಕರ್ತನ ಪ್ರಸನ್ನತೆಯಲ್ಲಿ ಆನಂದಿಸುತ್ತಾರೆ. And they also have an awareness of what is happening here on earth. ಮತ್ತು ಭೂಲೋಕದಲ್ಲಿ ಏನ್ ನಡೀತಾ ಇದೆ ಎಂಬುದಾಗಿ ಸಹ ಅವರಿಗೆ ಅರಿವಿರುತ್ತದೆ. The third one, we saw that the Old Testament believers also entered immediately into God's presence. ಹಾಗೆಯೇ ಹಳೆ ಒಡಂಬಡಿಕೆ ವಿಶ್ವಾಸಿಗಳು ಸಹ ತಕ್ಷಣವೇ ಮರಣದ ನಂತರ ತಕ್ಷಣವೇ ದೇವರ ಪ್ರಸನ್ನತೆಗೆ ಪ್ರವೇಶಿಸುತ್ತಾರೆ. There was no time of waiting for them too. ಅವರಿಗೂ ಸಹ ಕಾಯುವಂತ ಸಮಯ ಎನ್ನುವಂಥದ್ದು ಇಲ್ಲ. And lastly, we should not pray for the dead. ಕಡೆಯದಾಗಿ ನಾವು ಸತ್ತಂತವರಿಗೋಸ್ಕರವಾಗಿ ಪ್ರಾರ್ಥಿಸುವಂತ ಅವಶ್ಯಕತೆ ಇಲ್ಲ ಅಥವಾ ಪ್ರಾರ್ಥಿಸಬಾರದು. Secondly, the souls of unbelievers
go immediately into eternal punishment. ಎರಡನೇದಾಗಿ ಅವಿಶ್ವಾಸಿಗಳ ಆತ್ಮಗಳು ತಕ್ಷಣವೇ ನಿತ್ಯವಾದ ಶಿಕ್ಷೆಗೆ ಹೋಗುತ್ತವೆ. Nowhere in the scripture does it say that people have a second chance to trust in Christ after their death. ಜನರು ಸತ್ತ ನಂತರವೂ ಸಹ ಅವರ ರಕ್ಷಣೆಗೋಸ್ಕರವಾಗಿ ಎರಡನೇ ಅವಕಾಶ ಇದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಎಲ್ಲಿಯೂ ಸಹ ಹೇಳಲ್ಪಟ್ಟಿಲ್ಲ. The scripture never encourages us to think that way. ಆ ರೀತಿಯಾಗಿ ಆಲೋಚಿಸುವಂತೆ ದೇವರ ವಾಕ್ಯ ಎಂದಿಗೂ ಸಹ ನಮ್ಮನ್ನು ಪ್ರೋತ್ಸಾಹಿಸುವುದಿಲ್ಲ. But there are several verses quite to the contrary. ಅದಕ್ಕೆ ತದ್ವಿರುದ್ಧವಾಗಿ ಅನೇಕ ವಚನಗಳಿವೆ. We just saw the story of rich man and Lazarus. ನಾವು ಐಶ್ವರ್ಯವಂತನು ಮತ್ತು ಲಾಜರನ ಕಥೆಯನ್ನು ನೋಡಿದೆವು. So the rich man, he dies and he goes to hell. ಐಶ್ವರ್ಯವಂತನು ಸತ್ತು ನರಕಕ್ಕೆ ಹೋಗ್ತಾನೆ. And Lazarus, being a devout man, he goes into heaven and he is with Abraham there. ಆದ್ರೆ ಭಕ್ತಿವಂತನಾದಂತ ಲಾಜರನು ಸತ್ತು ಪರಲೋಕಕ್ಕೆ ಅಬ್ರಹಾಮನ ಸನ್ನಿಧಿಗೆ ಹೋಗ್ತಾನೆ. Okay, so we also see that people from hell can't cross over to the other place, heaven. ನಾವು ನೋಡ್ತೇವೆ ನರಕದಲ್ಲಿರುವಂತಹ ಜನರು ಅವರು ಪರಲೋಕಕ್ಕೆ ದಾಟಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. So there is an immediacy of judgment after death. ಮರಣದ ನಂತರ ಆ ಒಂದು ನ್ಯಾಯ ತೀರ್ಪಿನ ಅವಶ್ಯಕತೆ ಇದೆ. People who are unbelievers immediately go into eternal punishment. ಅವಿಶ್ವಾಸಿಗಳಾದಂತಹ ಜನರು ತಕ್ಷಣವೇ ನಿತ್ಯವಾದ ಶಿಕ್ಷೆಗೆ ಪ್ರವೇಶಿಸುತ್ತಾರೆ. The author of Hebrews connects death in close sequence with judgment. ಇಬ್ರೇ ಗ್ರಂಥಕರ್ತನು ಮರಣದ ನಂತರದಲ್ಲಿ ನಡೆಯುವಂತಹ ಘಟನೆಯನ್ನ ನ್ಯಾಯ ತೀರ್ಪಿಗೆ ಆತನು ಸಂಬಂಧಿಸುತ್ತಾನೆ. Hebrews 9:27, he says, it is appointed unto man to die once and then comes judgment. ಇಬ್ರಿಯರಿಗೆ ಬರೆದ ಪತ್ರಿಕೆ 9:27 ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ನೇಮಕವಾಗಿದೆ ಎಂಬುದಾಗಿ ಹೇಳ್ತಾನೆ. And the scripture never represents the final judgment as depending on anything done after we die. ಆ ದೇವರ ವಾಕ್ಯದಲ್ಲಿ ನಾವು ಸತ್ತ ನಂತರ ಏನೇ ಮಾಡಿದ್ದೇವೆ ಎಂಬುದಾಗಿ ಇರುವಂತಹ ವಿಷಯಗಳನ್ನ ಕುರಿತಾಗಿ ಎಲ್ಲಿಯೂ ಸಹ ಹೇಳಲ್ಪಟ್ಟಿಲ್ಲ. What I meant was the judgment day is not dependent on what we do after death. ಮರಣದ ನಂತರ ನ್ಯಾಯ ತೀರ್ಪು ಎನ್ನುವಂಥದ್ದು ಮರಣದ ನಂತರ ನಾವು ಮಾಡಿದಂತಹ ಕೆಲಸಗಳಿಗೆ ಅನುಗುಣವಾಗಿರುತ್ತದೆ ಎಂಬುದಾಗಿ ನಾವೆಲ್ಲಿಯೂ ಸಹ ನೋಡುವುದಿಲ್ಲ. On the other hand, the scripture says the judgment depends on what we do in this body, in this life. ಮತ್ತೊಂದು ಕಡೆಯಲ್ಲಿ ನೋಡುವಾಗ ನ್ಯಾಯ ತೀರ್ಪು ನಾವು ಈ ಲೋಕದಲ್ಲಿ ಈ ದೇಹದಲ್ಲಿ ಇರುವಾಗ ಏನು ಮಾಡಿದ್ದೇವೋ ಅದಕ್ಕೆ ಅನುಗುಣವಾಗಿರುತ್ತದೆ. So just like how believers are conscious and enjoying a fellowship with God in heaven, ವಿಶ್ವಾಸಿಗಳು ದೇವರ ಸನ್ನಿಧಾನದಲ್ಲಿ ಪರಲೋಕದಲ್ಲಿ ಆನಂದಿಸುವುದಕ್ಕೆ ಅವರು ಹೇಗೆ ಪ್ರಜ್ಞಾವಂತರಾಗಿರ್ತಾರೋ ಪ್ರಜ್ಞೆ ಇರ್ತೋ, unbelievers too will be conscious of the punishment after they die as they go to a place that is away from the presence of the Lord. ಅವಿಶ್ವಾಸಿಗಳು ಸಹ ದೇವರಿಂದ ದೂರವಾದಂತ ಸ್ಥಳಕ್ಕೆ ಅವರು ಸತ್ತ ನಂತರ ಹೋಗಿ ಅಲ್ಲಿ ಶಿಕ್ಷೆಯನ್ನು ಅನುಭವಿಸುವಂತಹ ಸಮಯದಲ್ಲಿ ಅವರಿಗೂ ಸಹ ಆ ಒಂದು ಪ್ರಜ್ಞಾಸ್ಥಿತಿ ಇರುತ್ತದೆ. So they go into eternal punishment. ಅವರು ನಿತ್ಯತ್ವದ ಶಿಕ್ಷೆಗೆ ಹೋಗುತ್ತಾರೆ. Now, although unbelievers pass into a state of eternal punishment immediately after death, ಅವಿಶ್ವಾಸಿಗಳು ಸಹ ಅವರ ಮರಣದ ನಂತರ ತಕ್ಷಣವೇ ನಿತ್ಯತ್ವದ ಶಿಕ್ಷೆಗೆ ಹೋದರೂ ಸಹ their bodies will be raised only at the day of final judgment. ಅವರ ದೇಹಗಳು ಕೊನೆಯ ನ್ಯಾಯ ತೀರ್ಪಿನ ಸಮಯದಲ್ಲಿ ಎಬ್ಬಿಸಲ್ಪಡುತ್ತವೆ. On that day, ಆ ದಿನದಲ್ಲಿ their bodies will be raised and they'll be reunited with their souls. ಅವರ ದೇಹಗಳು ಎಬ್ಬಿಸಲ್ಪಟ್ಟು ಅವರ ಆತ್ಮಗಳೊಂದಿಗೆ ಪುನಃ ಹೊಂದಾಣಿಕೆ ಅಥವಾ ಪುನಃ ಸ್ಥಾಪಿಸಲ್ಪಡುತ್ತಾರೆ. And they will stand before the great white throne of Christ for final judgment to be pronounced upon them in their body. ಆ ಸಮಯದಲ್ಲಿ ಅವರು ಬಿಳಿ ಮಹಾಸಿಂಹಾಸನದ ದೇವರ ಒಂದು ನ್ಯಾಯದ ಮುಂದೆ ನಿಂತುಕೊಂಡು ಅವರು ತಮ್ಮ ಕೊನೆಯ ನ್ಯಾಯ ತೀರ್ಪಿಗೋಸ್ಕರವಾಗಿ ಅವರ ದೇಹಗಳನ್ನ ಸಿದ್ಧಪಡಿಸಿಕೊಳ್ಳುತ್ತಾರೆ. So then their resurrected bodies with their souls, then their resurrected bodies will be sent into hell, a place of eternal torment.
ಅವರ ಪುನರುತ್ಥಾನವಾದಂತಹ ದೇಹಗಳು ನಿತ್ಯತ್ವದ ಆ ಒಂದು ಶಿಕ್ಷೆಗೋಸ್ಕರವಾಗಿ ನರಕಕ್ಕೆ ಕಳುಹಿಸಲ್ಪಡುತ್ತವೆ. Okay, so two things. What happens at death? ಮರಣದ ಸಮಯದಲ್ಲಿ ನಡೆಯುವಂತಹ ವಿಷಯಗಳೇನು? The souls of believers go immediately into God's presence. ವಿಶ್ವಾಸಿಗಳ ಆತ್ಮಗಳು ತಕ್ಷಣವೇ ದೇವರ ಪ್ರಸನ್ನತೆಗೆ ಹೋಗುತ್ತವೆ. And the souls of unbelievers go immediately into eternal punishment. ಅವಿಶ್ವಾಸಿಗಳ ಆತ್ಮಗಳು ನಿತ್ಯತ್ವದ ಶಿಕ್ಷೆಗೆ ಹೋಗುತ್ತವೆ. All right, so with this we finish individual eschatology. ಇದರೊಟ್ಟಿಗೆ ನಾವು ವೈಯಕ್ತಿಕ ಎಸ್ಕಟಾಲಜಿ ಅಥವಾ ಭವಿಷ್ಯತ್ ಶಾಸ್ತ್ರವನ್ನ ನಾವು ಮುಗಿಸೋಣ. Now we come to general eschatology or corporate eschatology. ಈಗ ಸಾಮಾನ್ಯವಾದಂತಹ ಎಸ್ಕಟಾಲಜಿ ಅಥವಾ ಭವಿಷ್ಯತ್ ಶಾಸ್ತ್ರ ಅಥವಾ ಗುಂಪಿನೊಂದಿಗೆ ಅಥವಾ ಗುಂಪಾದಂತಹ ಭವಿಷ್ಯತ್ ಶಾಸ್ತ್ರ ಎನ್ನುವಂತಹ ವಿಷಯಕ್ಕೆ ನಾವು ಬರೋಣ. Okay, please listen very carefully and take notes, please. And we will go slowly because we all have to understand this. ದಯಮಾಡಿ ಎಲ್ಲರೂ ಸಹ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಬರ್ಕೊಳ್ಳಿ. ನಾವು ಬಹಳ ನಿಧಾನವಾಗಿ ಹೋಗ್ತೇವೆ, ಯಾಕಂದ್ರೆ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. Okay, I want to give you first the general timeline of eschatology. ಮೊಟ್ಟ ಮೊದಲನೇದಾಗಿ ಭವಿಷ್ಯತ್ ಶಾಸ್ತ್ರದ ಕುರಿತಾಗಿ ಸಾಮಾನ್ಯವಾದಂತಹ ಆ ಒಂದು ಕಾಲಮಯವನ್ನು ನಾನು ನಿಮಗೆ ಕೊಡ್ತೇನೆ. And once we understand the timeline, we can start tomorrow with a fresh topic about general eschatology. ಒಂದು ಸಾರಿ ಕಾಲಮಾನವನ್ನು ಅರ್ಥ ಮಾಡಿಕೊಂಡಂತ ಸಮಯದಲ್ಲಿ ನಾಳೆಯಿಂದ ಹೊಸದಾಗಿ ಸಾಮಾನ್ಯ ಭವಿಷ್ಯತ್ ಶಾಸ್ತ್ರವನ್ನ ನಾವು ಹೊಸದಾಗಿ ಪ್ರಾರಂಭಿಸೋಣ. So we need to understand the overview of God's program. ನಾವು ದೇವರ ಒಂದು ಯೋಜನೆ ಕುರಿತಾಗಿ ನಾವು ಒಂದು ಪಕ್ಷಿ ನೋಟವನ್ನ ಮೊದಲು ಅರ್ಥ ಮಾಡಿಕೊಳ್ಳಬೇಕು. So here's the timeline. ಇಲ್ಲಿ ಒಂದು ಕಾಲಮಾನ ಇದೆ. Okay, now listen to this very carefully, please. ಇದನ್ನು ಬಹಳ ಎಚ್ಚರಿಕೆಯಿಂದ ಗಮನ ಇಟ್ಟು ಕೇಳಿಸ್ಕೊಳ್ಳಿ ದಯಮಾಡಿ. Okay, now here is the first coming of Christ. ಇಲ್ಲಿ ಕ್ರಿಸ್ತನ ಮೊದಲನೇ ಬರೋಣ ಇದೆ. Here is the death of Christ. ಇಲ್ಲಿ ಕ್ರಿಸ್ತನ ಮರಣ ನೋಡ್ತೇವೆ. Now, about 30 years after the death of Christ, we have the fall of Jerusalem in 70 AD, and the temple was destroyed. The second temple was destroyed. ಕ್ರಿಸ್ತನ ಪುನರುತ್ಥಾನದ ನಂತರ 30 ವರ್ಷಗಳ ನಂತರದಲ್ಲಿ ಆ ಯೆರೂಸಲೇಮಿನ ಬೀಳುವಿಕೆ ಅಥವಾ ಯೆರೂಸಲೇಮಿನ ದೇವಾಲಯದ ನಾಶದ ಕುರಿತಾಗಿ ನಾವು ನೋಡ್ತೇವೆ. Okay, now here you have the day of Pentecost. ನಂತರ ಪಂಚಾಶತ್ತಮ ದಿನ ನಮಗಿದೆ. I've drawn a pink line here, you can see that. ಇಲ್ಲಿ ಒಂದು ಪಿಂಕ್ ಲೈನ್ ಎಳೆಯಲ್ಪಟ್ಟಿದೆ, ನೀವು ಅದನ್ನು ನೋಡಬಹುದು. Okay, the Spirit of God came down, ದೇವರಾತ್ಮನು ಇಳಿದು ಬರ್ತಾನೆ, and that is the inception or the starting of the church. ಅದುವೇ ಸಭೆಯ ಪ್ರಾರಂಭ. So God injected the church into this world on the day of Pentecost. ಪಂಚಾಶತ್ತಮ ದಿನದಲ್ಲಿ ದೇವರು ಈ ಭೂಮಿಯ ಮೇಲೆ ಸಭೆಯನ್ನು ಸ್ಥಾಪಿಸ್ತಾನೆ. And God will eject the church from this world on the day of rapture. ಮತ್ತು ಆ ಎತ್ತಲ್ಪಡುವಿಕೆಯ ಸಮಯದಲ್ಲಿ ಅಥವಾ ಎತ್ತಲ್ಪಡುವಿಕೆಯ ದಿನದಲ್ಲಿ ದೇವರು ಅಥವಾ ಕ್ರಿಸ್ತನು ಸಭೆಯನ್ನ ಈ ಲೋಕದಿಂದ ಎತ್ತಿಕೊಳ್ಳುತ್ತಾನೆ. And that's why the time between Pentecost and rapture is called the church age. ಅದರಿಂದ ಪಂಚಾಶತ್ತಮ ದಿನದಿಂದ ಹಿಡಿದು ಸಭೆಯ ಎತ್ತಲ್ಪಡುವಿಕೆಯವರೆಗಿರುವಂತಹ ಸಮಯವನ್ನ ಸಭಾಯುಗ ಎಂಬುದಾಗಿ ಕರೀತಾರೆ. Now I firmly believe from the scriptures that the rapture happens before tribulation. ದೇವರ ವಾಕ್ಯಕ್ಕನುಸಾರವಾಗಿ ಅಥವಾ ದೇವರ ವಾಕ್ಯದಲ್ಲಿರುವಂತಹ ವಚನಗಳಿಗನುಸಾರವಾಗಿ ಸಭೆಯು ಆ ಸಂಕಟ ಕಾಲಕ್ಕಿಂತ ಮುಂಚೆ ಎತ್ತಲ್ಪಡುತ್ತದೆ ಎಂಬುದಾಗಿ ನಾನು ದೃಢವಾಗಿ ನಂಬುತ್ತೇನೆ. And I teach that always. ಅಥವಾ ಅದನ್ನು ಯಾವಾಗಲೂ ಸಹ ನಾನು ಕಲಿಸ್ತೇನೆ. Now this is rapture. ಇದು ಎತ್ತಲ್ಪಡುವಿಕೆ. At the rapture, we will meet Jesus Christ as a church in the midair. ಸಭೆ ಎತ್ತಲ್ಪಡುವಿಕೆಯ ನಂತರ ಸಭೆಯಾಗಿ ನಾವು ಕರ್ತನಾದ ಯೇಸು ಕ್ರಿಸ್ತನನ್ನ ಮಧ್ಯಾಕಾಶದಲ್ಲಿ ಸಂಧಿಸುತ್ತೇವೆ. We will study more about this tomorrow. ಇದರ ಕುರಿತಾಗಿ ಹೆಚ್ಚಾಗಿ ನಾಳೆ ನಾವು ಕಲಿಯೋಣ. But the Greek word used there is the word harpazo. ಗ್ರೀಕ್ ಪದ ಅಲ್ಲಿ ಉಪಯೋಗಿಸಲ್ಪಟ್ಟಂತದ್ದು harpazo ಎಂಬುದಾಗಿ. It means to seize or to snatch or to get caught up. ಅದರ ಅರ್ಥವೇನೆಂದ್ರೆ ಸೆಳೆಯಲ್ಪಡುವಂತದ್ದು, ಎಳಕೊಳ್ಳುವಂತದ್ದು ಅಥವಾ ಒಯ್ಯಲ್ಪಡುವಂತದ್ದು ಎಂಬುದಾಗಿ ಅರ್ಥ.
So the church will be snatched up or caught up in the air to be with the Lord. ಕರ್ತನೊಟ್ಟಿಗೆ ಇರೋದಕ್ಕೋಸ್ಕರವಾಗಿ ಸಭೆಯು ಸೆಳೆಯಲ್ಪಡುತ್ತದೆ ಅಥವಾ ಎಳೆದುಕೊಳ್ಳಲ್ಪಡುತ್ತದೆ ಕರ್ತನ ಜೊತೆ ಇರಲಿಕ್ಕೆ. And immediately following the rapture is what we call as the tribulation period. ಸಭೆ ಎತ್ತಲ್ಪಡುವಿಕೆಯ ನಂತರ ತಕ್ಷಣವೇ ನಡೆಯುವಂತದ್ದು ಸಂಕಟ ಕಾಲದ ಅವಧಿ. The tribulation is a future period of the outpouring of God's wrath upon unbelievers. ಸಂಕಟ ಕಾಲ ಎನ್ನುವಂಥದ್ದು ಭವಿಷ್ಯತ್ತಿನಲ್ಲಿ ನಡೆಯುವಂತಹ ಅವಿಶ್ವಾಸಿಗಳ ಮೇಲೆ ದೇವರ ಉಗ್ರತೆಯನ್ನು ಒಯ್ಯುವಂತಹ ಒಂದು ಸಮಯ. It is also called Daniel's 70th week. ಅದು ಹಾಗೆ ದಾನಿಯೇಲನ 70ನೇ ವಾರ ಎಂಬುದಾಗಿ ಸಹ ಕರೆಯುತ್ತಾರೆ. It lasts 7 years. ಅದು 7 ವರ್ಷಗಳ ಕಾಲ ಇರ್ತದೆ. It is also detailed for us in Revelation chapter 6 through 19. ಆ ಪ್ರಕಟಣೆ ಗ್ರಂಥ 6ರಿಂದ 19ನೇ ಅಧ್ಯಾಯದವರೆಗೆ ಬಹಳ ವಿವರಣಾತ್ಮಕವಾಗಿ ನಾವು ನೋಡ್ತೇವೆ. And the Bible also teaches that it is divided into 2 parts. ಸತ್ಯವೇದ ನಮಗೆ ಕಲಿಸುವಂತದ್ದು ಏನೆಂದ್ರೆ ಇದು 2 ಭಾಗವಾಗಿ ವಿಭಾಗಿಸಲ್ಪಟ್ಟಿದೆ. The first 3.5 years is called tribulation. ಮೊದಲ 3.5 ವರ್ಷಗಳ ಕಾಲ ಅಥವಾ ಮೊದಲ ಒಂದು ಅರ್ಧ ಭಾಗ ಆ ಸಂಕಟ ಕಾಲ ಎಂಬುದಾಗಿ ಕರೆಯಲ್ಪಡುತ್ತದೆ. The second part of it is called great tribulation. ಇದರ ಎರಡನೇ ಭಾಗ ಮಹಾ ಸಂಕಟ ಕಾಲ ಎಂಬುದಾಗಿ ಕರೆಯಲ್ಪಡುತ್ತದೆ. Jesus himself in Matthew 24 called it great tribulation. ಕರ್ತನಾದ ಯೇಸು ಕ್ರಿಸ್ತನು ತಾನೇ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಮಹಾ ಸಂಕಟ ಕಾಲ ಎಂಬುದಾಗಿ ಕರೆದಿದ್ದಾನೆ. It's called a time of distress. ಅದು ಆ ಒಂದು ದುಃಖದ ನಿರಾಶೆಯ ಸಮಯ. It's called a time of Jacob's trouble. ಅದು ಯಾಕೋಬನ ಸಂಕಟ ಕಾಲ ಎಂಬುದಾಗಿ ಕರೆಯಲ್ಪಟ್ಟಿದೆ. And Revelation 7 also calls it great tribulation. ಪ್ರಕಟಣೆ 7ನೇ ಅಧ್ಯಾಯವು ಸಹ ಇದನ್ನ ಮಹಾ ಸಂಕಟ ಕಾಲ ಎಂಬುದಾಗಿ ಕರೆಯುತ್ತದೆ. So you have the reign of Antichrist here. ಇಲ್ಲಿ ಕ್ರಿಸ್ತ ವಿರೋಧಿ ಅಥವಾ ಅಂತ್ಯಕ್ರಿಸ್ತನ ಆಳ್ವಿಕೆ ಇದೆ. At this time the church is in heaven. ಈ ಸಮಯದಲ್ಲಿ ಸಭೆಯು ಪರಲೋಕದಲ್ಲಿರುತ್ತದೆ. And there you have the marriage of the lamb in heaven. ಅಲ್ಲಿ ಪರಲೋಕದಲ್ಲಿ ಯಜ್ಞದ ಕುರಿಯಾದಾತನ ವಿವಾಹ ನಡೆಯುತ್ತದೆ. And 7 years later the Lord Jesus Christ will come back with the saints into this world to establish the kingdom. 7 ವರ್ಷಗಳ ನಂತರ ಕರ್ತನಾದ ಯೇಸು ಕ್ರಿಸ್ತನು ಸಭೆಯೊಂದಿಗೆ ತನ್ನ ಸಾಮ್ರಾಜ್ಯವನ್ನ ಸ್ಥಾಪಿಸೋದಕ್ಕೋಸ್ಕರವಾಗಿ ಈ ಲೋಕಕ್ಕೆ ಬರ್ತಾನೆ. And that's called the second advent. ಅದನ್ನ ಎರಡನೇ ಅಡ್ವೆಂಟ್ ಅಥವಾ ಎರಡನೇ ಬರೋಣ ಎಂಬುದಾಗಿ ನೋಡ್ತೇವೆ. Okay, now he comes and does a battle here called the Battle of Armageddon. ಆತನು ಬಂದು ಇಲ್ಲಿ ಒಂದು ಯುದ್ಧವನ್ನು ಮಾಡ್ತಾನೆ. ಆ ಯುದ್ಧವನ್ನ ಆರ್ಮಗೆಡೋನ್ ಯುದ್ಧ ಎಂಬುದಾಗಿ ಕರೆಯುತ್ತಾರೆ. Okay, his feet come back and touch the Mount of Olives, and the Mount of Olives splits into 2, creating a valley in between. ಆತನು ಬಂದು ತನ್ನ ಪಾದಗಳನ್ನ ಒಲಿವ ಬೆಟ್ಟಗಳ ಮೇಲೆ ಎಣ್ಣೆ ಮರಗಳ ಗುಡ್ಡದ ಮೇಲೆ ಪಾದಗಳನ್ನು ಸ್ಪರ್ಶ ಮಾಡುವಂತ ಸಮಯದಲ್ಲಿ ಆ ಎಣ್ಣೆ ಮರಗಳ ಗುಡ್ಡ ಇಬ್ಬಾಗವಾಗಿ ವಿಭಾಗಿಸಲ್ಪಡುತ್ತದೆ. And therefore there the Battle of Armageddon happens. ಅಲ್ಲಿ ಅರ್ಮಗೆದೋನ್ ಯುದ್ಧ ನಡೀತದೆ. The Lord destroys the nations, wicked nations. ಅಲ್ಲಿ ದೇವರು ದುಷ್ಟ ಜನಾಂಗಗಳನ್ನು ನಾಶ ಮಾಡ್ತಾನೆ. He destroys the Antichrist. ಕ್ರಿಸ್ತ ವಿರೋಧಿಯನ್ನು ನಾಶ ಮಾಡ್ತಾನೆ. Satan is bound for 1000 years. ಸೈತಾನನು 1000 ವರ್ಷಗಳಿಗೋಸ್ಕರವಾಗಿ ಬಂಧಿಸಲ್ಪಡುತ್ತಾನೆ. The saints are vindicated. ದೇವ ಜನರಿಗೆ ನ್ಯಾಯ ಸಿಗ್ತದೆ ಅಥವಾ ಅವರು ಆಳ್ತಾರೆ. Those saints who died during the tribulation will be raised to life. ಸಂಕಟ ಕಾಲದಲ್ಲಿ ಸತ್ತಂತಹ ದೇವ ಜನರು ಅಥವಾ ಪರಿಶುದ್ಧರು ಆ ಸಮಯದಲ್ಲಿ ಪುನರುತ್ಥಾನವಾಗ್ತಾರೆ ಅಥವಾ ಎಬ್ಬಿಸಲ್ಪಡುತ್ತಾರೆ. The Old Testament saints will be raised to life. ಹಳೆ ಒಡಂಬಡಿಕೆಯ ಪರಿಶುದ್ಧರು ಸಹ ಜೀವಂತವಾಗಿ ಎಬ್ಬಿಸಲ್ಪಡುತ್ತಾರೆ. And he will establish a reign of righteousness and peace in this earth for 1000 years. 1000 ವರ್ಷಗಳ ಕಾಲ ಆತನು ನೀತಿಯ ಸಮಾಧಾನದ ಸಾಮ್ರಾಜ್ಯವನ್ನು ಸ್ಥಾಪಿಸುತ್ತಾನೆ. There is also a judgment that happens at his coming that's called the judgment of sheep and goats. ಆತನು ಬರುವಂತ ಸಮಯದಲ್ಲಿ ಸಹ ಒಂದು ನ್ಯಾಯ ತೀರ್ಪಾಗ್ತದೆ. ಆ ಒಂದು ನ್ಯಾಯ ತೀರ್ಪಿಗೆ ಆ ಕುರಿಗಳು ಮತ್ತು ಮೇಕೆಗಳಿರುವಂತಹ ನ್ಯಾಯ ತೀರ್ಪು ಎಂಬುದಾಗಿ ನಾವು ನೋಡ್ತೇವೆ. In the millennium he reigns from this Jerusalem that's on earth right now for about 1000 years. 1000 ವರ್ಷಗಳ ಆಳ್ವಿಕೆಯಲ್ಲಿ ಆತನು ಯೆರೂಸಲೇಮಿನಿಂದ ಈ ಸಮಯದಲ್ಲಿ ಇರುವಂತಹ ಯೆರೂಸಲೇಮಿನಿಂದ
ಆಳುತ್ತಾನೆ. And he sits on the throne of David. ಆತನು ದಾವೀದನ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾನೆ. After the millennium, 1000 ವರ್ಷಗಳ ಆಳ್ವಿಕೆಯ ನಂತರ Satan is released once again and he rebels, and you have the battle of Gog and Magog. ನಂತರ ಸೈತಾನನಿಗೆ ಬಿಡುಗಡೆ ಆಗ್ತದೆ ಮತ್ತು ಆತನು ದೇವರಿಗೆ ವಿರುದ್ಧವಾಗಿ ದಂಗೆ ಹೇಳ್ತಾನೆ. ನಂತರದಲ್ಲಿ ಗೋಗ್ ಅಂಡ್ ಮ್ಯಾಗೋಗ್ ಅಥವಾ ಗೋಗ್ ಮತ್ತು ಮ್ಯಾಗೋಗ್ ಎನ್ನುವಂತಹ ಸ್ಥಳದಲ್ಲಿ ಯುದ್ಧ ನಡೀತದೆ. You also have the great white throne of Christ, where all the unbelievers will be raised. They will face the judgment before Christ. ನಂತರದಲ್ಲಿ ಬಿಳಿ ಮಹಾಸಿಂಹಾಸನದ ನ್ಯಾಯ ತೀರ್ಪನ್ನು ನೋಡ್ತೇವೆ. ಅಲ್ಲಿ ಎಲ್ಲಾ ಅವಿಶ್ವಾಸಿಗಳು ಎಬ್ಬಿಸಲ್ಪಟ್ಟು ಆ ಸಿಂಹಾಸನದ ಮುಂದೆ ನ್ಯಾಯ ತೀರ್ಪಿಗೋಸ್ಕರವಾಗಿ ಕಾಣಿಸಿಕೊಳ್ಳುತ್ತಾರೆ. And Satan, unbelievers, hell, all of that will be thrown into something that burns with fire, sulfur, and brimstone. ಸೈತಾನನು, ಅವಿಶ್ವಾಸಿಗಳು ಮತ್ತು ನರಕ ಇವೆಲ್ಲವೂ ಸಹ ಬೆಂಕಿ ಗಂಧಕಗಳಿರುವಂತಹ ಕೆರೆಯಲ್ಲಿ ದಬ್ಬಲ್ಪಡುತ್ತಾರೆ. And then the old order of things passes away. ನಂತರ ಹಳೆಯ ಎಲ್ಲವೂ ಸಹ ಅಳಿದು ಹೋಗುತ್ತವೆ. The old earth, old heavens, old Jerusalem passes away. ಹಳೆಯ ಭೂಮಿ, ಹಳೆಯ ಆಕಾಶ, ಹಳೆ ಯೆರೂಸಲೇಮು ಎಲ್ಲವೂ ಸಹ ಅಳಿದು ಹೋಗುತ್ತವೆ. Giving way to the age to come, where the dwelling of God is with his people. ದೇವರು ತನ್ನ ಜನರೊಂದಿಗೆ ವಾಸ ಮಾಡುವಂತ ಆ ಒಂದು ಯುಗಕ್ಕೆ ಸ್ಥಳವನ್ನು ಕೊಡುತ್ತವೆ, ಮಾರ್ಗವನ್ನು ಕೊಡುತ್ತವೆ. And it's called the new heavens and the new earth, where there's new Jerusalem. ಅಲ್ಲಿ ನೂತನ ಆಕಾಶ, ನೂತನ ಭೂಮಿ ಮತ್ತು ನೂತನ ಯೆರೂಸಲೇಮ್ ಇರ್ತದೆ. There's no more death, no more pain, no more sorrow and suffering. ಅಲ್ಲಿ ಎಂದಿಗೂ ಸಹ ಮರಣವಾಗಲಿ, ಕಷ್ಟಗಳಾಗಲಿ, ಹಿಂಸೆಗಳಾಗಲಿ, ಕಣ್ಣೀರಾಗಲಿ ಇರೋದಿಲ್ಲ. And there is no need for temple as well, because the Lord and the Lamb are its temple. ಅಲ್ಲಿ ದೇವಾಲಯದ ಅವಶ್ಯಕತೆಯೂ ಸಹ ಇರೋದಿಲ್ಲ, ಯಾಕೆಂದ್ರೆ ಅಲ್ಲಿ ಕುರಿಯ ಮರಿಯು ಮತ್ತು ದೇವರು ತಾನೇ ಅಲ್ಲಿ ದೇವಾಲಯವಾಗಿರ್ತಾರೆ. Okay, so this is the general timeline. ಇದು ಸಾಮಾನ್ಯವಾದಂತಹ ಒಂದು ಕಾಲಮಾನ. Now, one more important thing. ಮತ್ತೊಂದು ಪ್ರಾಮುಖ್ಯವಾದಂತಹ ವಿಷಯ, The time between the first coming of Christ ಕ್ರಿಸ್ತನ ಮೊದಲನೇ ಬರೋಣದ ಸಮಯ and the end of the millennium, ಮತ್ತು ಆ ಒಂದು 1000 ವರ್ಷಗಳ ಆಳ್ವಿಕೆಯ ನಂತರ ಅಥವಾ ಮುಕ್ತಾಯ, this time is called the last days or the eschaton. ಈ ಒಂದು ಸಮಯದ ಅವಧಿಯನ್ನ ಕೊನೆಯ ದಿನಗಳು ಅಥವಾ ಎಸ್ಕಟೋಸ್ ಎಂಬುದಾಗಿ ಕರೀತಾರೆ. Eschaton, last days. ಎಸ್ಕಟಾನ್ ಅಂದ್ರೆ ಕೊನೆಯ ದಿನಗಳು or latter days. ನಂತರದ ದಿನಗಳು. So whenever in the New Testament it is talking about the last days, it is talking about the time between the first coming of Christ and the great white throne of Christ, which is the time after the millennium. ಎಲ್ಲೆಲ್ಲಿ ಸತ್ಯವೇದದಲ್ಲಿ ಕೊನೆಯ ದಿನಗಳೆಂಬುದಾಗಿ ಮಾತನಾಡುತ್ತದೋ ಅದೆಲ್ಲವೂ ಸಹ ಕ್ರಿಸ್ತನ ಬರೋಣ ಮತ್ತು 1000 ವರ್ಷಗಳ ಆಳ್ವಿಕೆಯ ನಂತರದ ಅವಧಿಯಲ್ಲಿರುವಂತಹ ಸಮಯ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. So we are living here, ನಾವಿಲ್ಲಿ ವಾಸ ಮಾಡ್ತಾ ಇದ್ದೇವೆ, which means we are living in the last days. ನಾವು ಅಂದ್ರೆ ಕೊನೆಯ ದಿನಗಳಲ್ಲಿ ವಾಸ ಮಾಡ್ತಾ ಇದ್ದೇವೆ. And the study of this last days, eschatos, is called eschatology, which is what we are doing now. ಆದ್ದರಿಂದ ಈ ಕೊನೆಯ ದಿನಗಳಲ್ಲಿ ನಡೆಯುವಂತಹ ವಿಷಯಗಳ ಕುರಿತಾಗಿ ಅಧ್ಯಯನ ಮಾಡುವಂತಹ ವಿಷಯವನ್ನೇ ಭವಿಷ್ಯತ್ ಶಾಸ್ತ್ರ ಅಥವಾ ಕೊನೆಯ ದಿನಗಳ ಶಾಸ್ತ್ರ ಅಥವಾ ಎಸ್ಕಟಾಲಜಿ ಎಂಬುದಾಗಿ ನಾವು ಕರೀತೇವೆ. ನಾವೀಗ ಅದನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. Okay, we also need to look at something called the times of the Gentiles. We don't have time for that today. We will look at it tomorrow and we'll study rapture in detail. ಹಾಗೆಯೇ ಅನ್ಯ ಜನಾಂಗಗಳ ಕಾಲ, ಅದನ್ನ ಈ ದಿನ ಇವತ್ತು ನಾವು ಕಲಿಯಲಿಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ಸಮಯ ಇಲ್ಲ. ಅದರಿಂದ ನಾಳೆ ನಾವು ಸಭೆ ತಲುಪಲಿಕ್ಕೆ ಅದನ್ನ ಸ್ವಲ್ಪ ವಿವರವಾಗಿ ಕಲಿಯೋಣ ಮತ್ತು ಇದನ್ನ ಸ್ವಲ್ಪ ಕ್ಲುಪ್ತವಾಗಿ ನಾವು ಕಲಿಯೋಣ. It is 8:56, so we will stop right here.